Thank you, Father. Thank you, Holy Spirit. Thank you, Jesus. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ. ಕರ್ತಾದಿಕರ್ತನೇ ನಿನಗೆ ಸ್ತೋತ್ರ. Thank you, Father. Gracious Heavenly Father. Thank you, Jesus, for this day that you've given in each one of our midst, oh God. Thank you, Father. God, this is the day that is done by you. Thank you, Father, for this day in our midst. Thank you, Jesus, for your provision. Thank you, Jesus, for your grace that is among us. Thank you, Father. Holy Spirit, today as we have come to worship you, help us to worship you in spirit and truth. And God, every Satan's plan to create disturbances, we together in oneness break it in the name of Jesus, oh God. Thank you, Father. Holy Spirit, you take control, oh Father. Anyone else who is yet to come to the church, help them to come and reach safely, oh God. Thank you, Jesus. Thank you, Father. We surrender each and everything into your hands, oh Father. You take all the glory, honor and praise. Thank you, Jesus. In Jesus' name we pray. Amen. Thank you, Jesus. ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ, ಆ್ಯಂಡ್ ಸ್ತುತಿಯಲ್ಲಿ ಬೀಳದಂಥ ಕೋಟೆ ಇಲ್ಲ. ಆಮೇಲೆ ನಾವಿಲ್ಲಿ ಪ್ರೇಸ್ ಮಾಡುವಾಗ ದೇವರನ್ನು ನಾವು ಕಾಣದ ಲೋಕದಲ್ಲಿ ಅದ್ಭುತಗಳು ನಡೀತಾ ಇರ್ತದೆ. ನಾವಿಲ್ಲಿ ಪ್ರೇಸ್ ಮಾಡುವಾಗ ಇದ್ದ ಎಲ್ಲ ಬಂಧನಗಳು ಮುರಿದು ಬೀಳ್ತದೆ, ಎಲ್ಲ ಕೋಟೆ ಕೊಟ್ಟಲೆಗಳು ಎಲ್ಲ ನಾಶವಾಗ್ತದೆ. ಸೈತಾನನ ಕಾರಿಗೆ, ಸೈತಾನನ ಪ್ಲಾನ್ಸಿಗೆ ನಾಶವಾಗುತ್ತದೆ. ಆಮೇಲೆ ಸೈತಾನಿಗೆ ಲಯ ಆಗ್ತದೆ. ದೇವರಿಗೆ ಮಹಿಮೆ ಸಲ್ಲಿಸಲ್ಪಡ್ತದೆ. ಆಮೇಲೆ ನಾವು ಹೃದಯದಿಂದ ದೇವರನ್ನು ಆರಾಧಿಸುವ, ಸ್ತುತಿಸುವ. ಥ್ಯಾಂಕ್ ಯು, ಜೀಸಸ್. ಥ್ಯಾಂಕ್ ಯು, ಫಾದರ್. ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್. ಆರಾಧನೆ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ನಂಬಿಕೆ ಅಂತ ಹೇಳೋಣ. ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯಿತು. ಅಬ್ರಹಾಮ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದು ಹೋಯಿತು. ಇಸ್ರಾಯೇಲ್ ಮಕ್ಕಳ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿಟ್ಟು, ಇಸ್ರಾಯೇಲ್ ಮಕ್ಕಳ ಆರಾಧಿಸಿದಾಗ ಯೆರಿಕೋ ಗೋಡೆಯು ಮುರಿದು ಬಿಟ್ಟು. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯರ ಸಾಲಬಾರವ, ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯರ ಸಾಲಬಾರವ, ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಪೀಡಿತರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆ ಬಿಚ್ಚದಂತ
ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ, ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹಿಡಿದರೆ ದೊರೆಯುವುದು, ಮುಟ್ಟಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಹಿಡಿದರೆ ದೊರೆಯುವುದು, ಮುಟ್ಟಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. Holy Spirit, thank you, Jesus. Thank you, thank you, thank you, Father. Thank you, Jesus. Thank you, Holy Spirit. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ಇನ್ನೊಮ್ಮೆ ನಿಮ್ಮನ್ನೇ ನಂಬಿ ಬಂದೆವು యేసయ్య, ನಿಮ್ಮನ್ನೇ ನಂಬಿ ಬಂದೆವು. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ యేసయ్య, ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేಸయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేಸయ్య, ನಿಮ್ಮನ್ನೇ ನಂಬಿ ಬಂದೆವು. ಕಾಲನ್ನು ಚಿಕ್ಕೆ ಕಾಲಕ್ಕೆ ಮಾರ್ಪಡಿಸಿ ಗುಡ್ಡವ ಕಾಟ ಮಾಡಿದೆ, ನನ್ನನ್ನು ಬಲಪಡಿಸಿ ಬಡಿಸಿ ಆಧರಣೆಯ ನೀಡಿದೆ. ಕಾಲನ್ನು ಚಿಕ್ಕೆ ಕಾಲಕ್ಕೆ ಮಾರ್ಪಡಿಸಿ ಗುಡ್ಡವ ಕಾಟ ಮಾಡಿದೆ, ನನ್ನನ್ನು ಬಲಪಡಿಸಿ ಬಡಿಸಿ ಆಧರಣೆಯ ನೀಡಿದೆ. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ యేసయ్య, ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేಸయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేಸయ్ಯ, ನಿಮ್ಮನ್ನೇ ನಂಬಿ ಬಂದೆವು. ಅಪ್ಪು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈದ್ಯರು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ಅಪ್ಪು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದೆ, ವೈದ್ಯರು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದೆ. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ యేಸయ్య, ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ. ನಿಮ್ಮನ್ನೇ ನಂಬಿ ಬಂದೆವು యేಸయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేಸయ్య, ನಿಮ್ಮನ್ನೇ ನಂಬಿ ಬಂದೆವು, ನಿಮ್ಮನ್ನೇ ನಂಬಿ ಬಂದೆವು యేಸయ్య, ನಿಮ್ಮನ್ನೇ ನಂಬಿ ಬಂದೆವು. ನಿನ್ನ ಶರಣು ಮಾಡಿ యేసయ్య, ನಿನ್ನಲ್ಲಿ ಸಂತೋಷಿಸುವೆ, ಶುಭವು ಕೃಪೆಯು ಎಂದು ಬರುವುದು ನಿನ್ನಯ ದಯೆಯಿಂದಲೇ. ನಿನ್ನ ಶರಣು ಮಾಡಿ యేసయ్ಯ, ನಿನ್ನಲ್ಲಿ
ಸಂತೋಷಿಸುವೆ ಶುಭವು ಕೃಪೆಯು ಎಂದು ಬರುವುದು ನಿಮ್ಮಯ ದಯೆಯಿಂದಲೇ ನೀವೇ ನನ್ನ ಜೀವ ನೀವೇ ನನ್ನ ಸತ್ಯ ನೀವೇ ನನ್ನ ಮಾರ್ಗವಯ್ಯ యేసయ్య ನೀವೇ ನನ್ನ ಜೀವ ನೀವೇ ನನ್ನ ಸತ್ಯ ನೀವೇ ನಿಮ್ಮನ್ನೇ ನಂಬಿ ಬಂದೆವು యేసయ్ಯ ನಿಮ್ಮನ್ನೇ ನಂಬಿ ಬಂದೆವು ನಿಮ್ಮನ್ನೇ ನಂಬಿ ಬಂದೆವು యేಸಯ್ಯ ನಿಮ್ಮನ್ನೇ ನಂಬಿ ಬಂದೆವು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಈವರೆಗೂ ಗಳಿಸಿದು ನಿನ್ನ ಕೃಪೆಯು ಸತ್ಯ ಮಾರ್ಗವೇ ತಿಳಿಸಿದು ನಿನ್ನ ಕೃಪೆಯು ಈವರೆಗೂ ಗಳಿಸಿದು ನಿನ್ನ ಕೃಪೆಯು ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ 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 ನಿನ್ನ ಕೃಪೆಯು ಪಾಪದಿಂದ ಬಿಡಿಸಿದು ನಿನ್ನ ಕೃಪೆಯು ಪರಿಶುದ್ಧಗೊಳಿಸಿದು ನಿನ್ನ ಕೃಪೆಯು ಪಾಪದಿಂದ ಬಿಡಿಸಿದು ನಿನ್ನ ಕೃಪೆಯು ಪರಿಶುದ್ಧಗೊಳಿಸಿದು ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ರಕ್ಷಣೆ ಹೊಂದಿದು ನಿನ್ನ ಕೃಪೆಯು ಸತ್ಯ ಮಾರ್ಗವಾರಿತದು ನಿನ್ನ ಕೃಪೆಯು ರಕ್ಷಣೆ ಹೊಂದಿದು ನಿನ್ನ ಕೃಪೆಯು ಸತ್ಯ ಮಾರ್ಗವಾರಿತದು ನಿನ್ನ ಕೃಪೆಯು ಎಲ್ಲ ನಿನ್ನ ಕೃಪೆಯು ನನಗೆ ಎಲ್ಲ 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 ನಿನ್ನ ಕೃಪೆಯು Thank you, Father. Thank you, Jesus. Thank you, Holy Spirit. Thank you, Father. ರಾಜ್ಯಾದಿ ರಾಜನಿಗೆ ಸ್ತೋತ್ರ ಕರ್ತಾದಿ ಕರ್ತನಿಗೆ ಸ್ತೋತ್ರ ಯೇಸುವಿನಿಗೆ ಸ್ತೋತ್ರ. Thank you, Father. We give you all the praise. We give you all the glory. Thank you, Father. You alone are worthy of all our praise and honor. Thank you, Jesus. Thank you, Father. Holy Spirit, thank you, Jesus. Thank you, thank you. We give you praise. Thank you, Father. Thank you, Holy Spirit. You are worthy of all our honor, praise, and everything, oh Father. Thank you, Jesus. Thank you, Father, for being with us. Thank you, Jesus, for leading us. Thank you, Father. Thank you, thank you, thank you, thank you, thank you, thank you. Thank you, Father. Thank you, Jesus. Thank you, thank you, thank you, thank you, thank you. Thank you, Jesus. ಎಲ್ಲ ಮಹಿಮೆಗೂ ಘನತೆಗೆ ಯೋಗ್ಯನು ನೀನೇ ನಿನ್ನ ಮಹಿಮೆಗೆ ಆರಾಧಿಸುವೆನು ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ ನಿನ್ನ ಮಹಿಮೆಗೆ ಆರಾಧಿಸುವೆನು ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ ನಿನ್ನ ಮನ ತುಂಬಿ ಆರಾಧಿಸುವೆನು ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ
ಪ್ರೀತಿಯ ಹೊಗಳುವೆ, ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ. ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಯೆಹೋವ ಈರೆಯಾಗಿ ಅಗತ್ಯವನ್ನು ತೀರಿಸಿದೆ, ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಈರೆಯಾಗಿ ಅಗತ್ಯವನ್ನು ತೀರಿಸಿದೆ, ಯೆಹೋವ ನಿಸ್ಸಿಯಾಗಿ ಜಯವನ್ನು ನೀಡಿದೆ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಯೆಹೋವ ಶಮ್ಮ ನೀನೇ, ಜೊತೆಯಲ್ಲಿ ನೀನಿರುವೆ. ಯೆಹೋವ ರಾಫ ನೀನೇ, ಆರೋಗ್ಯದಾಯಕನೇ. ಆರಾಧಿಸುವೆನು ನಿನ್ನ ಯೇಸುವೇ,
ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ನಿನಗೆ ಸ್ತುತಿ, ನಿನಗೆ ಘನತೆ, ನಿನಗೆ ಮಾನ, ನಿನಗೆ ಮಹಿಮೆ. ಓ ಥ್ಯಾಂಕ್ ಯು ಜೀಸಸ್, ವಿ ಪ್ರೈಸ್ ಯು, ವಿ ಪ್ರೈಸ್ ಯು. ಓ ವಿ ಗ್ಲೋರಿ ಜೀಸಸ್. ಹಾಲೆಲೂಯಾ. ನಮ ಶಕಲರಬೋ. ಎಲ್ಲ ಘನತೆ ನಿನಗೆ ರಾಜ, ಮಹಿಮೆ ನಿನಗೆ, ಆರಾಧನೆ ನಿನಗೆ ಸ್ವಾಮಿ. ನೀನೊಬ್ಬನೇ ಯೋಗ್ಯನು. ಸಭೆ ನಮ್ಮ ಬಾಯಿಗಳನ್ನು ತೆರೆದು ಆತನನ್ನು ಘನಪಡಿಸೋಣ. ಓ ಯೋಗ್ಯನಾದಂಥ ತಂದೆಯೇ ನಿನಗೆ ಸ್ತೋತ್ರ. ಭಯಂಕರನಾದಂಥ ತಂದೆಯೇ ನಿನಗೆ ಸ್ತೋತ್ರ. ಮಹೋನ್ನತನಾದಂಥ ತಂದೆಯೇ ನಿನಗೆ ಸ್ತೋತ್ರ. ಯಜ್ಞದ ಕುರಿಯೇ ನಿನಗೆ ಸ್ತೋತ್ರ. ಹಾಲೆಲೂಯಾ ಲಾರ್ಡ್, ಹಾಲೆಲೂಯಾ. We praise you, we praise you, we praise you, we praise you. Hallelujah, glory, 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 glory. Shamalikin endini molora mandini manabora baraba. Ninna sanidhya, ninna prasannate, ninna sanidhya, ನಿನ್ನ ಪ್ರಸನ್ನತೆ ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ನನ್ನಲ್ಲಿದೆ, ನಮ್ಮಲ್ಲಿದೆ ನನ್ನಲ್ಲಿದೆ, ನಮ್ಮಲ್ಲಿದೆ ಯೇಸುವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಮಹಿಮೆ ಹೊಂದುವುದಕ್ಕೆ ಯೋಗ್ಯನೇ ನಿನಗೆ ಸ್ತೋತ್ರಪ್ಪ. ನಮ್ಮ ಕೂಡ ಮಾತನಾಡು ರಾಜ, ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಸಭೆ ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. God is good all the time. Amen. Hallelujah. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಸಂದೇಶದ ವಿಷಯ ಸ್ತುತಿಯ ಫಲ ಎಂಬುದಾಗಿ. ಸ್ತುತಿಯ ಒಂದು ಫಲದ ಕುರಿತಾಗಿ ನಾನು ನಿಮ್ಮ ಸಂಗಡ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದೇವರ ವಾಕ್ಯದ ಆಧಾರದಲ್ಲಿ ನಾವು ನೋಡೋದಾದರೆ, ಯಹೂದ ಅಂದರೆ ಯಾರು? ಸ್ತುತಿ. ಅದರ ಅರ್ಥ ಸ್ತುತಿ. ಓಕೆ, ಯಹೂದ ಅಂದರೆ ಸ್ತುತಿ. ಸ್ತುತಿಯ ಪದದ ಒಂದು ಮೂಲ ಭಾಷೆ ಹೀಗೆ ಹೇಳ್ತದೆ, ಅದರ ವರ್ಡ್ ಹೀಗಿದೆ, ಹಲಾಲ್, ಹಲಾಲ್ ಎಂಬುದಾಗಿ. ಸ್ತುತಿ ಅಂದರೆ ಇಬ್ರಿಯ ಭಾಷೆಯಲ್ಲಿ ಹಲಾಲ್ ಅಂತ ಹೇಳ್ತದೆ. ಹಲ್ಲೆಲೂಯಾ. ಸ್ತುತಿ ಅನ್ನುವಾಗ ಇನ್ನೂ ಕೂಡ ಅರ್ಥ ಆಗುವುದಕ್ಕೆ ನಾವು ಹೀಗೆ ಹೇಳ್ತೇವೆ, ಹೊಗಳುವುದು ಅಥವಾ ಕೊಂಡಾಡುವುದು ಎಂಬುದಾಗಿ. ಹಲ್ಲೆಲೂಯಾ. ಸ್ತುತಿಸುವುದು ಅಥವಾ ಸ್ತುತಿ ಮಾಡುವುದಂದರೆ ಹೊಗಳುವುದು ಅಥವಾ ಕೊಂಡಾಡುವಂಥದ್ದು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಕೆಲವು ಸ್ತುತಿಗಳ ಕುರಿತಾಗಿ ನಾವಿವತ್ತು ತಿಳ್ಕೊಳ್ಳಿಕ್ಕೆ ಹೋಗೋಣ. ಸ್ತುತಿಗಳಲ್ಲಿ 3 ಸಂಗತಿಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ ಮನುಷ್ಯ ಸ್ತುತಿ ಎಂಬುದಾಗಿ. 27ನೇ ಅಧ್ಯಾಯ ಜ್ಞಾನೋಕ್ತಿ, ಅದರಲ್ಲಿ 2ನೇ ವಚನವನ್ನು ಓದುವಾಗ, ಜ್ಞಾನೋಕ್ತಿ 27ನೇ ಅಧ್ಯಾಯ ಅದರಲ್ಲಿ 2ನೇ ವಚನ. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಇಲ್ಲಿ ಜ್ಞಾನೋಕ್ತಿಯಲ್ಲಿ ಒಂದು ಮಾತು ಹೇಳ್ತದೆ, ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಏನಂತೆ? ಹೊಗಳಲಿ. ಆತ್ಮಸ್ತುತಿ ಬೇಡ, ಪರನು ನಿನ್ನನ್ನು ಸ್ತುತಿಸಿದರೆ ಸ್ತುತಿಸಲಿ. ಹಾಗಾದರೆ ಮೊದಲನಾಗಿ ಸ್ತುತಿಯಲ್ಲಿ ನಮ್ಮನ್ನು ನಾವೇ ಹೊಗಳಿಕೊಳ್ಳುವಂಥ ಭಾಗ ಇದೆ ಎಂಬುದನ್ನು ಮರೆತು ಬಿಡಬಾರ್ದು. ಆದರೆ ನಮ್ಮನ್ನು ನಾವೇ ಹೊಗಳಿಕೊಳ್ಳುವುದಕ್ಕೆ ಬೈಬಲ್ ಪರ್ಮಿಷನ್ ಕೊಡುವುದೇ ಇಲ್ಲ. ಅಥವಾ ಬೈಬಲ್ ಅಂದರೆ ದೇವರ ವಾಕ್ಯ, ಅದು ದೇವರ ಮಾತು, ಅಥವಾ ದೇವರು ಅದಕ್ಕೆ ಪರ್ಮಿಷನ್ ಕೊಡುವುದೇ ಇಲ್ಲ. ಮತ್ತೊಬ್ಬರು ಒಂದು ವೇಳೆ ಹೊಗಳುವುದಾದರೆ ಹೊಗಳಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಉದಾಹರಣೆಗಾಗಿ, ಈ ಯೇಸುವಿನ ಕಾಲದಲ್ಲಿ ಕೆಲವು ಜನರಿದ್ದರು, ಯಹೂದ್ಯರಲ್ಲಿ ಕೆಲವು ಯಹೂದ್ಯರುಗಳು ಮತ್ತು ಪರಿಸಾಯ ಶಾಸ್ತ್ರಿಗಳು. ಅವರ ಜೀವಿತವನ್ನು ನೋಡೋದಾದರೆ, ಉದಾಹರಣೆಗಾಗಿ ದೇವರ ವಾಕ್ಯದಲ್ಲಿ 18ನೇ ಅಧ್ಯಾಯ ಲೂಕನ ಸುವಾರ್ತೆ 18ನೇ ಅಧ್ಯಾಯ ಅದು 10ರಿಂದ 14 ವಚನ ಓದುವಾಗ, ಲೂಕನ ಸುವಾರ್ತೆ 18 10ರಿಂದ 14 ವಚನ ಓದುವಾಗ, ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು 2 ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಹಾದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು.
ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು ಅಂದನು. ಹಲ್ಲೆಲೂಯಾ. ಇಲ್ಲಿ ಫರಿಸಾಯ ಮತ್ತು ಸುಂಕದವ ಪ್ರಾರ್ಥನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ದೇವರ ಮುಂದೆ ಬಂದು ತನ್ನನ್ನು ತಾನು ಒಬ್ಬನು ಹೊಗಳ್ತಾ ಇದ್ದಾನೆ. ಅವನು ಯಾರು? ಫರಿಸಾಯನು. ಈ ಸುಂಕದವನಾಗೆ ನಾನಲ್ಲ. ಮತ್ತೆ ಏನೆಲ್ಲ ಮಾಡಿದ್ದೇನಂತ ಆತನು ಹೊಗಳಿಕೊಳ್ತಾ ಇದ್ದಾನೆ. ಅಲ್ಲಿ ಏನೆಲ್ಲ ಮಾಡಿದ್ದೇನಂತ ಹೊಗಳಿಕೊಳ್ತಾ ಇದ್ದಾನೆ. 10ನೇ ಅಧ್ಯಾಯ ತಿರುಗಿ 10ನೇ ವಚನಕ್ಕೆ ತಿರುಗಿ ಬರೋಣ. ಅಲ್ಲಿ 12ನೇ ವಚನ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನೋಡಿ, ನನ್ನ ತಮ್ಮನ್ನು ನಾವು ಹೊಗಳಿಕೊಳ್ಳುವಂಥದ್ದು. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ವ್ಯತ್ಯಾಸ ನೋಡ್ರಿ, ಸುಂಕದವನಿಗೂ ಫರಿಸಾಯನಿಗೂ ಇಲ್ಲಿ ವ್ಯತ್ಯಾಸ. ಅವನು ಹೇಳ್ತಾ ಇದ್ದಾನೆ, ತಿರುಗಿ 12ನೇ ವಚನ ನೋಡುವ, ಅಲ್ಲಿ 2 ವಿಷಯಗಳನ್ನು ಹೇಳ್ತಾ ಇದ್ದಾನೆ. ಉಪವಾಸ ಮಾಡುತ್ತೇನೆ ಮತ್ತು ನಾನು ದಶಮ ಭಾಗ ಕೊಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ನಾವು ಪ್ರಾರ್ಥನೆ ಮಾಡೋದಿರಲಿ, ಉಪವಾಸ ಮಾಡೋದಿರಲಿ, ಕೆಲವು ಸಾರಿ ಇತರರನ್ನು ಗೈಡ್ ಮಾಡುವಾಗ ನಾವು ನಮ್ಮನ್ನು ತೋರಿಸಿ ಕೊಚ್ಚಿಕೊಳ್ಳುವುದಕ್ಕೆ ಹೋಗಬಾರ್ದೆಂಬುದಾಗಿ ಈ ಭಾಗ ತೋರಿಸ್ತದೆ. ಉಪವಾಸ ಇರ್ಬೋದು, ದಶಮ ಭಾಗ ಕೊಡುವಂಥದ್ದು ಇರ್ಬೋದು, ಅದು ಒಂದು ಹೆಮ್ಮೆಯಿಂದ ಅದು ಯಾವಾಗಲೂ ಬರಬಾರದು. ಇಲ್ಲಿ ಫರಿಸಾಯನು ಆತನು ತನ್ನನ್ನೇ ತಾನೇ ಏನು ಮಾಡಿಕೊಂಡ, ಒಬ್ಬಿಸಿಕೊಂಡದನ್ನು ನಾವು ನೋಡ್ಬೋದು. ಆಮೇಲೆ ಯೋಹಾನ ಸುವಾರ್ತೆಯಲ್ಲಿ 12ನೇ ಅಧ್ಯಾಯದಲ್ಲಿ 43ನೇ ವಚನ ಓದುವಾಗ, ಯಾಕಂದರೆ ದೇವರಿಂದ ಬರುವ ಮಾನಕ್ಕಿಂತ ಮನುಷ್ಯರಿಂದ ಬರುವ ಮಾನವೇ ಅವರಿಗೆ ಇಷ್ಟವಾಗಿತ್ತು. ಈ ಯಹೂದ್ಯರಿರ್ಬೋದು, ಫರಿಸಾಯ ಶಾಸ್ತ್ರಿಗಳಿರ್ಬೋದು, ಅವರಿಗೆ ದೇವರಿಂದ ಬರುವಂಥ ಆ ಹೊಗಳಿಕೆಗಿಂತ ಮನುಷ್ಯರಿಂದ ಬರುವಂಥ ಮಾನವೇ ಅವರಿಗೆ ಇಷ್ಟವಾಗಿತ್ತಂತೆ. ನೋಡ್ರಿ, ಯಾರಿಗೆ ಮನುಷ್ಯರಿಂದ ಹೊಗಳಿಕೆ ಬೇಕೆಂಬಂತ ಇಷ್ಟ ಇದೆಯೋ ಆ ಮನುಷ್ಯನು ಮಾತ್ರ ತನ್ನನ್ನು ತಾನು ತೋರಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತಾನೆ. ತನ್ನನ್ನು ತಾನು ತೋರಿಸಿಕೊಳ್ಳುವುದಕ್ಕೆ ಅವನು ಯಾವಾಗಲೂ ಇಷ್ಟಪಡುವವನಾಗಿದ್ದಾನೆ. ಹಲ್ಲೆಲೂಯಾ. ಓಕೆ, ದೇವರ ವಾಕ್ಯದಲ್ಲಿ ಇನ್ನೊಂದು ವಾಕ್ಯವನ್ನು ನಾವು ನೋಡುವಾಗ, ದೇವರ ವಾಕ್ಯದಲ್ಲಿ ಕೆಲವು ವಾಕ್ಯಗಳನ್ನು ನಾನು ಹೇಳುತ್ತಾ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ರೋಮಾಪುರ 2ನೇ ಅಧ್ಯಾಯ ಅದರಲ್ಲಿ 21ನೇ ವಚನವನ್ನು ನಾವು ನೋಡುವ. ರೋಮಾಪುರ 2:21. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ? ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ? 2:29 ನೋಡ್ರಿ, ಕ್ಷಮಿಸಿ. ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದಲ್ಲ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿಯಿಂದ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ಇಂಥ ಸುನ್ನತಿದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಿಲ್ಲ. ಹಲ್ಲೆಲೂಯಾ. ಪೌಲನು ರೋಮಾಪುರದವರಿಗೆ ಬರೆಯುವಾಗ ಯಹೂದ್ಯರ ವಿಚಾರದಲ್ಲಿ ಹೇಳ್ತಾ ಇದ್ದಾನೆ, ಹೊರಗೆ ಸುನ್ನತಿದ್ದವನು ನಿಜವಾದ ಸುನ್ನತಿಯವನಲ್ಲ, ಒಳಗೆ ಮತ್ತು ಹೃದಯದಲ್ಲಿ ಆಗುವ ಸುನ್ನತಿ ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ.
ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದಲ್ಲ. ಇದರ ಅರ್ಥ ಏನಂದರೆ, ಅವರು ಖಾಲಿ ಬಾಹ್ಯಾಚಾರದಲ್ಲಿ ಮಾತ್ರ ಏನಿದ್ರು, ಭಾಳ ಸಿಸ್ಟಮ್ಯಾಟಿಕ್ ಇದ್ದರು, ಆಂತರ್ಯದಲ್ಲಿ ಅವರು ಝೀರೋ ಇದ್ದರು. ದೇವರು ಯಾವಾಗಲೂ ನೋಡುವಂಥದ್ದು ಆಂತರ್ಯವನ್ನು ನೋಡುವವನಾಗಿದ್ದಾನೆ. ಆದರೆ ಅವರು ಖಾಲಿ ಬಾಹ್ಯದ ತೋರುವಿಕೆ, ಈ ಟ್ರೆಡಿಷನನ್ನು, ಸಂಪ್ರದಾಯಗಳನ್ನು ಮಾಡೋದ್ರಲ್ಲಿ ಚಾಚು ತಪ್ಪದೆ ಮಾಡ್ತಾಯಿದ್ರು. ಎರಡು ವಿಷಯ ಸಂಪ್ರದಾಯ ಮಾಡೋದಂದರೆ ಎರಡು ವಿಚಾರ. ಒಂದು ಆಚಾರ ವಿಚಾರಗಳು, ದೇವರು ನೇಮಿಸಿದ ಆಚಾರ ವಿಚಾರ, ಬಾಹ್ಯವಾದಂಥ ಕೆಲವು ಆಚಾರ ವಿಚಾರ. ಇನ್ನೊಂದು ಅದಕ್ಕೆ ಇವರು ಆ್ಯಡ್ ಮಾಡಿದಂಥ, ಪ್ಲಸ್ ಮಾಡಿದಂಥ ಆಚಾರ ವಿಚಾರ. ಇವರ ಹಿರಿಯರಿಂದ ಬಂದ ಸಾಂಪ್ರದಾಯಗಳನ್ನು ಎರಡನ್ನು ಒಟ್ಟಿಗೆ ಮಾಡ್ತಾಯಿದ್ರು. ಇದೆಲ್ಲ ಆಂತರ್ಯವಾದದಂಥದ್ದಲ್ಲ. ಒಳಗೆ ಪರ್ಫೆಕ್ಟ್ ಇರದೆ ನಿಜವಾಗಿ ಒಳಗೆ ದೇವರನ್ನು ಒಂದು ಮಹಿಮೆ ಪಡಿಸುವಂಥ ಸಂಗತಿ ಇಲ್ಲದೆ ಖಾಲಿ ಬಾಹ್ಯದಲ್ಲಿ ಮಾಡುವುದಾದರೆ ಅದು ಕೇವಲ ಮನುಷ್ಯರ ಹೊಗಳಿಕೆಗೆ ಸಂಬಂಧಪಟ್ಟದಾಗಿರ್ತದೆ. ಇನ್ನೊಂದು ವಾಕ್ಯವನ್ನು ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 15ನೇ ವಚನವನ್ನು ಓದುವಾಗ, ಲೂಕನ ಸುವಾರ್ತೆ 16:15, ಮನುಷ್ಯರ ಮುಂದೆ ನಿಂತಿರುವರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ಅಂದರೆ ತಮ್ಮನ್ನು ತಾನು ಹೊಗಳಿಕೊಳ್ಳುವುದು. ನಾವು ಅವರ ಹಾಗೆ ಅಲ್ಲ. ನಾವು ನೋಡ್ರಿ ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳ್ತೇವೆ, ನಾವು ನೋಡಿ ಬೆಳಗ್ಗೆ ಇಷ್ಟು ಗಂಟೆ ಅದನ್ನು ಮಾಡ್ತೇವೆ, ಬೆಳಗ್ಗೆ ಇಷ್ಟು ಗಂಟೆ ರಾತ್ರಿ ಲೇಟ್ ಮಲಗ್ತೇವೆ, ನೋಡಿ ಟೈತ್ ಕೊಡ್ತೇವೆ, ನೋಡಿ ನಮ್ಮದು ಎವ್ರಿ ಫ್ರೈಡೇ ಫಾಸ್ಟಿಂಗ್ ಪ್ರೇಯರ್, ನಮ್ಮದು ಎವ್ರಿ ಥರ್ಸ್ಡೇ ಅಥವಾ ವಾರ ಇಡೀ ಫಾಸ್ಟಿಂಗ್ ಪ್ರೇಯರ್. ಈ ರೀತಿ ಫರಿಸಾಯ ಶಾಸ್ತ್ರಿಗಳ ಒಂದು ಜೀವನ ಇತ್ತು. ಅದಕ್ಕೆ ಯೇಸು ಆಮೇಲೆ ಹೇಳುವಾಗ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳ್ಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆಂದೆನಿಸಿಕೊಳ್ಳುವಂಥದ್ದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಹಾಗಾದರೆ ಮನುಷ್ಯರ ಮುಂದೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮುಂದೆ ತನ್ನನ್ನು ತಾನು ಹೊಗಳಿಕೊಳ್ಳುತ್ತಾ ಇರುವುದಾದರೆ, ತನ್ನನ್ನು ತಾನು ಅಥವಾ ತನ್ನ ಮಕ್ಕಳನ್ನು, ತನ್ನವರನ್ನು ಹೊಗಳಿಕೊಳ್ಳುತ್ತಾ ಇರುವುದಾದರೆ ಅದು ದೇವರ ಮುಂದೆ ಇಷ್ಟವಾದದ್ದಾಗಿರುವುದಿಲ್ಲ, ಅದು ದೇವರ ಮುಂದೆ ಅಸಹ್ಯವಾದದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಹಾಲೆಲೂಯಾ. ಇವತ್ತು ಅನೇಕ ವಾಕ್ಯಗಳಿಂದ ಕೆಲವು ಸತ್ಯ ವಿಷಯಗಳನ್ನು ನಾವು ಕಂಡುಕೊಳ್ಳುತ್ತಾ ಹೋಗುವ. ಹಾಲೆಲೂಯಾ. ಯಾಕಂದರೆ ವಾಕ್ಯ ಅದು ನಮ್ಮ ಜೀವಿತದಲ್ಲಿ ಮಾತಾಡುತ್ತದೆ. ವಾಕ್ಯ ನಮ್ಮ ಜೀವಿತವನ್ನು ದೇವರಿಗಾಗಿ ಕಟ್ಟುತ್ತದೆ. ವಾಕ್ಯ ನಮ್ಮನ್ನು ದೇವರಿಗಾಗಿ ನಿಲ್ಲಿಸ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಸೆಲ್ಫ್ ಪ್ರೈಸ್ ಮಾಡುವಂಥ ಮನುಷ್ಯರು, ಆ ಫರಿಸಾಯ ಶಾಸ್ತ್ರಿಗಳ ಒಪ್ಪದಲ್ಲಿ, ಯಹೂದ್ಯರ ಒಪ್ಪಾದಿಯಲ್ಲಿ ಯಾರಾದರೂ ಇರುವುದಾದರೆ ಅವರು ದೇವರಿಗೆ ಅಸಹ್ಯರಾಗಿ ಕಾಣ್ತಾರೆ, ಅವರಿಗೆ ದೇವರಿಗೆ ಇಷ್ಟರಾಗಿ ಕಾಣೋದಿಲ್ಲ. ಹಾಗಾದರೆ ದೇವರಿಗೆ ಒಬ್ಬ ಮನುಷ್ಯ ಅಸಹ್ಯನಾಗಿ ಕಂಡ್ರೆ, ಲೈಕ್ ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವನ ಲೈಫ್ ಸೌಲನ ಲೈಫ್ ಆಗಿರ್ತದೆ. ಸೌಲ ದೇವರ ದೃಷ್ಟಿಯಲ್ಲಿ ಅವನು ಉತ್ತಮನಾಗಿ ಕಾಣಲಿಲ್ಲ, ಅವಿಧೇಯನಾಗಿ ಹೋದಾಗ ದೇವರಿಗೆ ಅವನು ಇಷ್ಟ ಆಗಲಿಲ್ಲ. ಅದರ ಬದಲಿಗೆ ದೇವರಿಗೆ ಇಷ್ಟ ಆದವ ಯಾರು? ದಾವೀದ. ದೇವರಿಗೆ ಅವನು ಇಷ್ಟ ಆಗಲಿಲ್ಲ, ಅಸಹ್ಯವಾಗಿ ಕಂಡ. ಆದರೆ ಸೌಲ ಯಾರಾಗಿದ್ದ? ಸೌಲ ಇನ್ನೂ ಕೆಲವು ವರ್ಷ ಒಂದು ಕಡೆ ಅವನು ಅವಿಧೇಯನಾಗಿ ಹೋದದ್ರಿಂದ, ಒಳಗಿಂದಲೇ ತಪ್ಪಿ ಹೋದದ್ರಿಂದ ಅವನ ಅರಸುತನದಲ್ಲಿ ಇನ್ನೂ ಕೂಡ ಇದ್ದಾನೆ, ಕೆಲವು ವರ್ಷ ಅರಸುತನ ಮಾಡಿದ್ದಾನೆ. ಆದರೆ ದೇವರ ದೃಷ್ಟಿಯಲ್ಲಿ ಅವನು ಏನು ಮಾಡಿದ್ದಾನೆ? ಅವನು ಏನಾಗಿದ್ದಾನೆ? ಅರಸುತನದಿಂದ ತಳ್ಳಲ್ಪಟ್ಟಿದ್ದಾನೆ. ದೇವರ ದೃಷ್ಟಿಯಲ್ಲಿ ಅವನು ಅಸಹ್ಯವಾಗಿ ಕಾಣ್ತಾ ಇದ್ದಾನೆ. ಮನುಷ್ಯರ ದೃಷ್ಟಿಯಲ್ಲಿ ಇರ್ಬೋದು ಅವನ ಅರಸು ಅಂತ ಇರ್ಬೋದು, ಆದರೆ ಅವನ ಲೈಫ್, ಆ ಅರಸುತನದಲ್ಲಿದ್ದವನ ಲೈಫ್, ಅವನ ಕುಟುಂಬದ ಲೈಫ್ ಎಲ್ಲಿವರೆಗೆ ಬಂದು ಮುಟ್ಟಿತಂದರೆ
ಅದು ಕೆಳಗಿನಿಂದ ಕೆಳಗೆ, ಕೆಳಗಿನಿಂದ ಕೆಳಗೆ, ಕೆಳಗಿನಿಂದ ಕೆಳಗೆ. ಇವತ್ತು ಒಂದು ಮಾತು ಸತ್ಯ, ಮನುಷ್ಯರು ಹೊಗಳಬೇಕು, ಮನುಷ್ಯರು ನೋಡಬೇಕು, ಅವರ ಎದುರಲ್ಲಿ ನಾವು ನೀತಿವಂತರಂತ ಕಾಣಬೇಕು, ಅಥವಾ ಅವರು ನೋಡುವಾಗ ನಾವೊಂದು ಒಳ್ಳೆ ಕಾಣಬೇಕು. ಈ ದೃಷ್ಟಿಯಲ್ಲಿ ಯಾರು ಹೋಗ್ತಾರೆ ಅವರು ದೇವರಿಗೆ ಇಷ್ಟರು ಆಗಿರುವುದಿಲ್ಲ. ಒಂದು ವೇಳೆ ಕ್ರಿಸ್ತನ ಮೂಲಕ ಕಳೆದ ದಿನದಲ್ಲಿ ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೇವೆ ಅಂತ ಕೇಳ್ತಾ ಬರ್ತಾ ಇದ್ದೇವೆ. ಒಂದೊಂದು ಕಾಲಕ್ಕೆ ದೇವರಾತ್ಮ ಏನು ಮಾತಾಡಿಸಿ ಅನ್ನೋದು ಮಾತಾಡಲೇಬೇಕು. ಆದರೂ ಕೂಡ ಒಂದು ತಿಳ್ಕೊಳ್ಬೇಕು, ನೀತಿವಂತರೆಂಬಂಥ ಭಾಗ್ಯವನ್ನು ಕೊಟ್ಟಂಥ ಮಕ್ಕಳು ಆ ಒಳಗಿನ ನೀತಿಯಲ್ಲಿ ಪ್ರಜ್ವಲಿಸಬೇಕಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲದೆ ದೇವರಿಗೆ ಅಸಹ್ಯರಾಗಿ ಕಾಣಿಸಿಕೊಳ್ಳುವ ಸಾಧ್ಯವಿದೆ, ಅಸಹ್ಯರಾಗಿ ಕಾಣಿಸಿಕೊಳ್ಳೋದು ಸಾಧ್ಯವಿದೆ. ಮತ್ತು ದೇವರ ವಾಕ್ಯದ ಇನ್ನೊಂದು ವಾಕ್ಯ ನೋಡೋಣ. 5ನೇ ಅಧ್ಯಾಯ ಯೋಹಾನ ಸುವಾರ್ತೆ 41ನೇ ವಚನ. ಯೋಹಾನ ಸುವಾರ್ತೆ 5:41ನೇ ವಚನ. ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ. ಯೇಸು ಸ್ವಾಮಿ ಒಂದು ಮಾತು, ನಮಗೆ ಬೆಸ್ಟ್ ಎಕ್ಸಾಂಪಲ್ ಜೀಸಸ್ ಕ್ರೈಸ್ಟ್. ಯಹೂದ್ಯರು ಅಲ್ಲ, ಪರಿಸಾಯರು ಕೂಡ ಅಲ್ಲ, ಆ ಯೂದ ಕುಲದ ಸಿಂಹನಾಗಿರೋದು, ಯಹೂದಿ ಕುಲದಿಂದ ಜನಿಸಿ ಬಂದಂಥ ಯೇಸು ಸ್ವಾಮಿ ನನಗೆ ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅವನು ಹೇಳ್ತಾ ಇದ್ದಾನೆ, ಆತನು ಹೇಳ್ತಾ ಇದ್ದಾನೆ, ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನು ಮನುಷ್ಯರಿಂದಾಗುವ ಮಾನವನ್ನು ಏನು ಮಾಡೋದಿಲ್ಲಂತೆ, ಅಂಗೀಕರಿಸುವುದಿಲ್ಲ ಅಂತ ಹೇಳ್ತಾನೆ. 44ನೇ ವಚನ ಏನು ಹೇಳ್ತಾನೆ ನೋಡ್ರಿ. ಒಬ್ಬನೇ ದೇವರಿಂದ ಬರುವಂತ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬಿರಿ? ನೋಡಿ, ಆ ಜನರಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಹೇಗೆ ನಂಬಲಿಕ್ಕೆ ಸಾಧ್ಯ ಉಂಟು? ನೀವು ನನ್ನ ನಂಬಿಕೆ ಆಗುವುದಿಲ್ಲ, ನನ್ನ ಮಾತನ್ನು ನೀವು ಒಪ್ಪಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಸೆಲ್ಫ್ ಪ್ರೈಸ್ ಮಾಡುವವರು ದೇವರ ಮಾತುಗಳನ್ನು ಒಪ್ಪುವವರಾಗುವುದಿಲ್ಲ. 4 ಜನರ ಮುಂದೆ ತಮ್ಮನ್ನು ತಾವು ಹೊಗಳಿಕೊಳ್ಳುವವರು ದೇವರ ಮಾತಿಗೆ ಒಳಗಾಗಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಈ ವಾಕ್ಯದ ಪ್ರಕಾರ ನೋಡ್ಬೋದು. ಒಬ್ಬನೇ ದೇವರಿಂದ ಬರುವಂಥ ಮಾನವನ್ನು ಅಪೇಕ್ಷಿಸದೆ ಒಬ್ಬರಿಂದೊಬ್ಬರು ಮಾನವನ್ನು ಅಂಗೀಕರಿಸುವವರಾದ ನೀವು ಹೇಗೆ ನಂಬೀರಿ? ಅವರಲ್ಲಿ ನಂಬಿಕೆ ಹುಟ್ಟಲಿಕ್ಕೆ ಆಗೋದಿಲ್ಲ. ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ವಿಧೇಯತೆ ಇರುವುದಿಲ್ಲ. ಪ್ರಾಬ್ಲಮ್ ಏನಂದರೆ ವರ್ಡ್ಗೆ ರಿಸೀವಿಂಗ್ ಇರೋದಿಲ್ಲ. ಎಲ್ಲಿ ರಿಸೀವಿಂಗ್ ಇರೋದಿಲ್ಲ ಅಲ್ಲಿ ಫೇತ್ ಇರೋದಿಲ್ಲ. ಫೇತ್ ಇಲ್ಲದಲ್ಲಿ ಒಬೀಡಿಯನ್ಸ್ ಇರೋದಿಲ್ಲ. ಅದೇ ಯಹೂದ್ಯರ ಆ ಗೋತ್ರದಲ್ಲಿ ಅಥವಾ ಯಹೂದ್ಯರಲ್ಲಿ, ಗೋತ್ರ ಅಲ್ಲ, ಯಹೂದ್ಯರಲ್ಲಿ, ಇಸ್ರಾಯೇಲ್ಯರಲ್ಲಿ ಅನೇಕ ಯಹೂದ್ಯರು ಮತ್ತು ಪರಿಸಾಯರ ಶಾಸ್ತ್ರಿಗಳು ಅವರು ಕೊನೆವರೆಗೂ ಮತ್ತು ಇವತ್ತಿನವರೆಗೂ ಕೆಲವರು ನಂಬಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅವರು ಇನ್ನೂ ಕೂಡ ಅವರನ್ನು ಬೂಸ್ಟ್ ಮಾಡಿಕೊಂಡಿದ್ದಾರೆ, ಸೆಲ್ಫ್ ಪ್ರೈಸ್ ಮಾಡಿಕೊಂಡಿದ್ದಾರೆ, ತಮ್ಮನ್ನು ತಾವೇ ಹೊಗಳ್ತಾ ಇದ್ದಾರೆ. ಆದರೆ ನಮ್ಮನ್ನು ನಾವು ಯಾವತ್ತೂ ಹೊಗಳಬಾರ್ದು. ಹಾಗಾದರೆ ಸ್ತುತಿಯಲ್ಲಿ 3 ವಿಷಯ ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು, ನಮ್ಮನ್ನೇ ನಾವು ಹೊಗಳೋದು ಆ ಯಹೂದ್ಯರೋಪಾದಿಯಲ್ಲಿ, ಆ ಪರಿಸಾಯ ಶಾಸ್ತ್ರಿಗಳ ಉಪಾದಿಯಲ್ಲಿ ಹೊಗಳಿಕೊಳ್ಳಬಾರ್ದು. ಅದರ ಬದಲಾಗಿ ಯೇಸುವಿನ ಹಾಗೆ, ಯೇಸು ಹೇಳಿದ, ಇನ್ನೊಮ್ಮೆ ಓದೋಣ ನಾವು 41ನೇ ವಚನ. ಯೇಸು ಹೇಳಿದ ಮಾತೇನು? ನಾನು ಮನುಷ್ಯರಿಂದಾಗುವ ಮಾನವನ್ನು ಅಂಗೀಕರಿಸುವುದಿಲ್ಲ. ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸುವುದಿಲ್ಲ. ಅಥವಾ ಮನುಷ್ಯರ ಮುಂದೆ ಯೇಸು ಸ್ವಾಮಿ ಒಪ್ಪಿಕೊಳ್ಳಲಿಕ್ಕೆ ಆಸ್ಪದ ಇತ್ತೇ ಇತ್ತು. ಯೇಸು ಸ್ವಾಮಿ ಸೆಲ್ಫ್ ಪ್ರೈಸ್ ಮಾಡಲಿಕ್ಕೆ ಆಸ್ಪದ ಇರಲಿಲ್ವಾ? ಕಾರಣ, ರೀಸನ್ಸ್ ಇರಲಿಲ್ವಾ? ಇತ್ತ ಇಲ್ವಾ ಹೇಳಿ? ಆತನು ಯಾರಾಗಿದ್ದ? ಆತನು ದೇವರು. ಆತನು ಯಾರಾಗಿದ್ದ? ಆತನು ದೇವರಾಗಿದ್ದ. ಆತನು ಆ ದಿನಮಾನಗಳಲ್ಲಿ ಮಹಿಮೆಯಲ್ಲಿ ವ್ಯಾಪಿಸಿದ ಆತನಾಗಿದ್ದ. ಆ ಮಹಿಮಾ ಪದವಿಯನ್ನು ಬಿಟ್ಟು ನನಗೋಸ್ಕರ ನಿಮಗೋಸ್ಕರ ಈ ಲೋಕಕ್ಕೆ ಬಂದವನು. ಮತ್ತು ಆತನಿಗೆ ನೋಡಿ, ವಿರೋಧಿಗಳ ಕೈಯಿಂದ ಪೆಟ್ಟು ತಿಂದು ಸಾಯಬೇಕಂತ ಏನಿರಲಿಲ್ಲ. ಗೊತ್ತಿತ್ತು, ತನ್ನನ್ನು ರಕ್ಷಿಸ್ಕೊಳ್ಳಿಕ್ಕೆ ಆತನ ಹತ್ರ ಸಾಧ್ಯವಿತ್ತು. ಆದರೂ ಕೂಡ ಆತನು ತನ್ನನ್ನು ಬರಿದು ಮಾಡಿಕೊಂಡು ನನಗೋಸ್ಕರ ನಿಮಗೋಸ್ಕರ ದಾಸನ ರೂಪವನ್ನು ಧರಿಸಿಕೊಂಡು ಆತನು ತನ್ನನ್ನು ತಗ್ಗಿಸಿಕೊಂಡು ಎಲ್ಲ ಪ್ರೈಸ್ಗೆ ಆತನು ಅರ್ಹನು, ಉಬ್ಬಿಸಿಕೊಳ್ಳುವುದಕ್ಕಾಗಿ ಅರ್ಹನು. ನಿಜವಾಗಿ ಆತನು ಯೋಗ್ಯನು, ಮನುಷ್ಯರಲ್ಲ. ಮನುಷ್ಯರು ನಿಜವಾಗಿ ಯೋಗ್ಯರಲ್ಲ. ಆದರೆ ಕರ್ತನು ಆತನು ನಿಜವಾಗಿ ಯೋಗ್ಯನಾಗಿದ್ದರೂ ಕೂಡ ನಾನು ಮನುಷ್ಯರಿಂದ ಆಗುವ ಮಾನವನ್ನು ಅಂಗೀಕರಿಸುವುದಿಲ್ಲ ಅಂತ ಹೇಳ್ತಾನೆ.
ಮುಂದಿನ ವಚನ ಏನು ಹೇಳ್ತದೆ ಸ್ವಲ್ಪ ನೋಡೋಣ. 42ನೇ ವಚನ ಏನಾದ್ರು ಹೇಳ್ತದ? ಆದರೆ ನಿಮ್ಮನ್ನು ನಾನು ಬಲ್ಲೆನು, ದೇವರಲ್ಲಿ ನಿಮಗೆ ಪ್ರೀತಿ ಇಲ್ಲವೆಂದು ನನಗೆ ತಿಳಿದದು. ಅಂದರೆ ಅವರು ಮನುಷ್ಯರಿಂದ ಮಾನವನ್ನು ಅಪೇಕ್ಷಿಸುವವರು. ನೋಡಿ, ಮನುಷ್ಯರಿಂದ ಮಾನವನ್ನು ಯೇಸು ಸ್ವಾಮಿ ಅಪೇಕ್ಷಿಸ್ತಾ ಇಲ್ಲ. ಯಾರು ಮನುಷ್ಯರಿಂದ ಮಾನವನ್ನು ಅಪೇಕ್ಷಿಸ್ತಾರೋ ಅವರು ದೇವರ ಮೇಲಿನ ಪ್ರೀತಿ ಇಲ್ಲದವರು. ಭಾಳ ಜಾಗ್ರತೆ ಇರಬೇಕು. ಅನೇಕ ಸಾರಿ ಉಂಟಲ್ಲ, ಜಾಸ್ತಿ ಡ್ರೆಸ್ಸಿಂಗ್ನ ಕುರಿತಾಗಿ, ಜಾಸ್ತಿ ನಮ್ಮ ವೇಷಭೂಷಣದ ಕುರಿತಾಗಿ ಹೆಚ್ಚು ಅಲ್ಲ. ನಮಗೆ ಬೈಬಲ್ ಏನು ಹೇಳ್ತದೆ? ನಮ್ಮ ವೇಷಭೂಷಣ ಹೇಗಿರಬೇಕಂತೆ? ಒಂದು ಆತ್ಮಿಕ ಭಕ್ತೆಯರಿಗೆ ಸಂಬಂಧಪಟ್ಟಂಥ ಏನಿರಬೇಕು? ಒಂದು ವೇಷಭೂಷಣ ಅಥವಾ ಏನು ಹೇಳ್ತೇವೆ, ಬಟ್ಟೆ, ಅಲಂಕಾರ ಎಲ್ಲವೂ ಕೂಡ ದೇವರಿಗೆ ಇಷ್ಟಪಡುವ ರೀತಿಯಲ್ಲಿ ಇರಬೇಕು. ಒಂದು ವೇಳೆ ಜನರ ಮುಂದೆ ಅದು ಕೂಡ ಒಂದು ಸ್ತುತಿಯ ಭಾಗದಲ್ಲೇ ಬರ್ತದೆ. ಅದು ತಮ್ಮನ್ನು ತಾವು ಮೇಲೆ ಇಟ್ಟುಕೊಳ್ಳುವಂಥದ್ದು ಸ್ತುತಿಯ ಭಾಗದಲ್ಲೇ ಬರ್ತದೆ. ಆದ್ದರಿಂದ ಎಲ್ಲ ವಿಷಯದಲ್ಲಿ, ನಮ್ಮ ಮಾತುಗಳ ವಿಚಾರದಲ್ಲಿ, ನಮ್ಮ ನಡೆಯ ವಿಚಾರದಲ್ಲಿ, ನುಡಿಯ ವಿಚಾರದಲ್ಲಿ, ಕ್ರಿಯೆಯ ವಿಚಾರದಲ್ಲಿ ನಾವು ಭಾಳ ಜಾಗ್ರತೆ ಇರಬೇಕು. ಸೆಲ್ಫ್ ಪ್ರೈಸ್ ಆಗ್ತದ ಅಂತ ನೋಡಬೇಕು. ಓಕೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಎರಡನೇದಾಗಿ ಇತರರು ಪ್ರೈಸ್ ಮಾಡುವಂಥದ್ದು. ನಮ್ಮನ್ನು ನಾವು ಪ್ರೈಸ್ ಮಾಡಬಾರ್ದು ಒಂದನೇದಾಗಿ. ಎರಡನೇದಾಗಿ ನಾವು ನೋಡುವ ಇತರರು ಪ್ರೈಸ್ ಮಾಡುವಂಥದ್ದು. ದೇವರ ವಾಕ್ಯದ ಆಧಾರದಲ್ಲಿ ಹಳ ಒಡಂಬಡಿಕೆಯಲ್ಲಿ ದಾವೀದನನ್ನು ಹೊಗಳಿದ್ರು ಅಲ್ವಾ? ಯಾರು ಹೊಗಳಿದ್ರು? ಸ್ತ್ರೀಯರು ಹೊಗಳಿದ್ರು. ಸರಿಸುಮಾರು 1ನೇ ಸಮುವೇಲ ಅಲ್ಲಿ 18ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡುವಾಗ, 1ನೇ ಸಮುವೇಲ 18ನೇ ಅಧ್ಯಾಯ 6 ಮತ್ತು 7ನೇ ವಚನದಲ್ಲಿ ನೋಡುವಾಗ, ದಾವೀದನು ಫಿಲಿಸ್ಟಿಯನನ್ನು ಸಂಹರಿಸಿ ಸರ್ವ ಜನರೊಡನೆ ಹಿಂದಿರುಗಿ ಬರುವಾಗ ಇಸ್ರಾಯೇಲರ ಎಲ್ಲಾ ಪಟ್ಟಣಗಳಿಂದ ಸ್ತ್ರೀಯರು ಹೊರಗೆ ಬಂದು ದಮ್ಮಡಿ ತಾಳಗಳನ್ನು ಹಿಡಿದು ಸಂತೋಷದಿಂದ ಹಾಡುತ್ತಾ ಕುಣಿಯುತ್ತಾ ಅರಸನಾದ ಸೌಲನನ್ನು ಎದುರುಗೊಂಡರು. ಅರಸನಾದ ಸೌಲನನ್ನು ಎದುರುಗೊಂಡನು. 6 ಮತ್ತು 7. ಅವರು ಪರಸ್ಪರವಾಗಿ ಸೌಲನು 1000 ಗಟ್ಟಳೆಯಾಗಿ ಕೊಂದನು, ದಾವೀದನು 10,000 ಗಟ್ಟಳೆಯಾಗಿ ಕೊಂದನು ಎಂದು ಹಾಡಿದರು. ನೋಡಿ, ಅವರು ಹೊಗಳ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ? ಇತರರು ಹೊಗಳ್ತಾ ಇದ್ದಾರೆ. ಇತರರು ಏನು ಮಾಡ್ತಾ ಇದ್ದಾರೆ? ಹೊಗಳ್ತಾ ಇದ್ದಾರೆ. ಏನಂತ ಹೊಗಳ್ತಾ ಇದ್ದಾರೆ ಅಲ್ಲಿ? ಇನ್ನೊಮ್ಮೆ ಓದಿ ಅದನ್ನು. ಸೌಲನು 1000 ಗಟ್ಟಳೆಯಾಗಿ ಕೊಂದನು, ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಳೆಯಾಗಿ ಕೊಂದನು ಎಂದು ಹಾಡಿದರು. ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಅಂತ ಹೇಳಿದ್ರು. ಈಗ ಇಲ್ಲಿ ಇದು ಸಂದರ್ಭ ಯಾವುದಾಗಿತ್ತಂದರೆ, ಯಾರನ್ನು ಕೊಂದು ಬಂದಂಥ ಸಂದರ್ಭ? ಕೊಲ್ಯಾತನನ್ನು ಕೊಲೆ ಮಾಡಿದಂಥ ಒಂದು ಸಂದರ್ಭ, ಕಿಲ್ ಮಾಡಿದಂಥ ಸಂದರ್ಭ. ಆ ಸಂದರ್ಭದಲ್ಲಿ ತಿಳ್ಕೊಳ್ಳಿ, ಅಲ್ಲಿ ಅವನು ಕೊಂದು ಬರುವಾಗ ಇವರೆಲ್ಲ ಅಲ್ಲಿಯ ಸ್ತ್ರೀಯರು ಅವನನ್ನು ಪ್ರೈಸ್ ಮಾಡ್ತಾ ಇದ್ದಾರೆ. ಆಗ ಏನಾಗ್ತದೆ ಗೊತ್ತುಂಟ? ಜನರು ಅವನನ್ನು ಪ್ರೈಸ್ ಮಾಡುವಾಗ ಅರಸನಿಗೆ ಒಂದಿದಾಗ್ತದೆ, ನಾನು ಅರಸನು, ಇವನು ನನಗೆ ಬರಬೇಕಾದಂಥ ಮಾನ. ನೋಡಿ, ಅಲ್ಲಿ ಸೌಲನ ಸಮಸ್ಯೆ ಇನ್ನೊಂದಿತ್ತು. ಏನು ಗೊತ್ತುಂಟ? ಮಾನ ಬಯಸ್ತಾ ಇದ್ದ. ಜನರಿಂದ ಅವನು ಏನು ಮಾಡ್ತಾ ಇದ್ದ? ಮಾನ ಬಯಸ್ತಾ ಇದ್ದ. ನನಗೆ ಬರಬೇಕಾಗಿದ್ದ ಮಾನ, ನನಗೆ ಬರಬೇಕಾಗಿದ್ದಂಥ ಗೌರವ, ಈತನಿಗೆ ಹೋಗ್ತಾ ಉಂಟಲ್ಲ, ಆತನಿಗೆ ಸಹಿಸ್ಲಿಕ್ಕೆ ಆಗಲಿ. ಭಾಳ ಜಾಗ್ರತೆ ಇರಬೇಕು. ಒಂದು ವೇಳೆ ದೇವರ ಚಿತ್ತಾನುಸಾರವಾಗಿ ಯಾರಿಗಾದರೂ ಮಾನ ಬರುವಾಗ ನಾವು ಎಗ್ರಿ ಆಗಬೇಕು. ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಬೇಕು. ಅದರ ಹೊರತು ಸೌಲನೋಪಾದಿಯಲ್ಲಿ ವರ್ತಿಸಲಿಕ್ಕೆ ಹೋಗಬಾರ್ದು. ಇಲ್ಲಿ ದಾವೀದನನ್ನು ಇತರರು ಏನು ಮಾಡ್ತಾರೆ ಗೊತ್ತುಂಟ? ಇತರರು ಅಲ್ಲಿ ಹೊಗಳ್ತಾರೆ. ಇತರರು ಹೊಗಳ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ 2ನೇ ಕೊರಿಂಥ್ಯ 10ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡುವಾಗ, ತನ್ನನ್ನು ತಾನೇ ಹೊಗಳಿಕೊಳ್ಳುವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು.
ತನ್ನನ್ನು ತಾನೇ ಹೊಗಳಿಕೊಳ್ಳುವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳ್ತಾನೋ ಅವನೇ ಯೋಗ್ಯನು. ಅಲ್ಲಿ ಅದು ಮತ್ತೆ ಹೇಳ್ತೇನೆ. 27ನೇ ಅಧ್ಯಾಯ 2ನೇ ವಚನ ಇನ್ನೊಮ್ಮೆ ತೆಗೆಯೋಣ ನಾವು ಜ್ಞಾನೋಕ್ತಿಯಲ್ಲಿ. ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಮತ್ತೊಬ್ಬನು, 2ನೇ ಭಾಗ, ಮತ್ತೊಬ್ಬನು ಇದೇ ವಾಕ್ಯ ಬೇಕಿತ್ತು. ಓಕೆ, ಮತ್ತೊಬ್ಬನು ಹೊಗಳಿದರೆ ಹೊಗಳಲಿ. ಒಂದು ವೇಳೆ ಒಂದು ತಿಳ್ಕೊಳ್ಳಿ, ಈಗ ನಮ್ಮನ್ನು ನಾವು ಹೊಗಳಿಕೊಳ್ಬಾರ್ದು. ಈಗ ಮತ್ತೊಬ್ಬನು ನಮ್ಮನ್ನು ಹೊಗಳ್ಳಿ. ಬೈಬಲ್ ಅದಕ್ಕೆ ನಾವು ಹೊಗಳಿಕೊಳ್ಬಾರ್ದು, ಮತ್ತೊಬ್ಬರು ಹೊಗಳ್ಳಿ. ಆದರೆ ಒಂದಂತೂ ತಿಳ್ಕೊಳ್ಬೇಕು, ಮತ್ತೊಬ್ಬರಿಂದ ಹೊಗಳಿಕೆ ಬರುವಾಗ ನಾವು ಹೇಗಿರಬೇಕೆಂಬುದನ್ನು ಕೂಡ ತಿಳ್ಕೊಳ್ಬೇಕು. ಆ ಭಾಗದಲ್ಲಿ ಭಾಳ ಕೇರ್ಫುಲ್ ಇರಬೇಕು. ಜಾಸ್ತಿ ಹೊಗಳುವಿಕೆಯ ವಿಚಾರದಲ್ಲಿ ಏನು ಮಾಡಬಾರ್ದು ಗೊತ್ತುಂಟ, ನಾವು ಅಪೇಕ್ಷೆ ಪಡಬಾರ್ದು. ಒಂದು ವೇಳೆ ಹೌದು, ಕೆಲವು ಸಾರಿ ದೇವರ ಕೃಪೆಯಿಂದ, ದೇವರ ಒಂದು ಅಭಿಷೇಕದಿಂದ, ದೇವರ ಒಂದು ನಡೆಸುವಿಕೆಯಿಂದ ಕೆಲವು ಕಾರ್ಯಗಳು ಸಭೆಯಲ್ಲಿ, ವ್ಯಕ್ತಿಗಳಲ್ಲಿ ಕಂಡು ಬರುವಾಗ ಕೆಲವರು ಸ್ವಲ್ಪ ಹೇಳ್ತಾರೆ, ಇಲ್ಲಂತ ಹೇಳಲಿಕ್ಕೆ ಆಗುವುದಿಲ್ಲ. ದೇವರವರಲ್ಲಿ ಯಾವ ಸಾಮರ್ಥ್ಯವನ್ನು ಇಟ್ಟಿದ್ದಾನ ಆ ಸಾಮರ್ಥ್ಯದಲ್ಲಿ ಅವರು ಕಂಡು ಬರುವಾಗ ಕೆಲವರು ಹೇಳ್ತಾರೆ. ಆದರೆ ಕೆಲವರು ಯಾವಾಗಲೂ ಹೇಳಲೇಬೇಕೆಂಬಂಥ ಮಾನ ಬಯಸಲೇಬಾರ್ದು. ಮತ್ತು ಒಂದು ವೇಳೆ ಹೇಳಿದರೆ ಹೊಗಳಲಿ. ಆ ಟೈಮಲ್ಲಿ ನಾವು ಹೇಗಿರಬೇಕು ಗೊತ್ತುಂಟ, ತೆಗಿರಿ. ಅಪೊಸ್ತಲರ ಕೃತ್ಯದಲ್ಲಿ ಒಬ್ಬ ಅರಸನ ಕುರಿತಾಗಿ ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. 12ನೇ ಅಧ್ಯಾಯದಲ್ಲಿ, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯ, ಅದರಲ್ಲಿ 21ರಿಂದ 23ನೇ ವಚನದವರೆಗೆ ಓದೋಣ. 21ರಿಂದ 23. ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರವನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ್ದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿ ಅವನನ್ನು ಬಡಿದನು. ಆಮೇಲೆ ಅವನು ಹುಳ ಬಿದ್ದು ಸತ್ತನು. ಹೆರೋದನಲ್ವಾ? ಯಾವ ಅರಸನು? ಹೆರೋದನು ಉಪನ್ಯಾಸ ಮಾಡ್ತಾ ಇದ್ದಾನೆ. ಈಗ ಜನರು ಅವನನ್ನೆಲ್ಲ ಮೆಚ್ಚಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ? ಅವನಿಂದ ದೇವ ಸೇವಕರಿಗೆ ತೊಂದರೆ ಆಗ್ತಾ ಇದೆ, ಅಲ್ಲಿ ಗಲಿಬಿಲಿ ಬರ್ತಾ ಉಂಟು. ಅದಕ್ಕೆ ಆ ಜನರೆಲ್ಲರೂ ಹೆದರಿ ಹೋಗಿ ಏನು ಮಾಡ್ತಾ ಇದ್ದಾರೆ, ನಮಗೆ ಇವನಿಂದ ತೊಂದರೆ ಆಗಬಾರ್ದಂತ ಹೋಗಿ ಅವನು ಉಪನ್ಯಾಸ ಮಾಡುವಾಗ ಕೇಳ್ತಾ ಇದ್ದಾರೆ. ಅವನು ಮಾತಾಡ್ತಾ ಇದ್ದಾನೆ. ಆಗ ಅವನು ಮಾತಾಡ್ತಾ ಇರುವಾಗ ಜನರು ಏನು ಹೇಳ್ತಾರೆ ಗೊತ್ತುಂಟ, ಈ ಮಾತು ಯಾರ್ದಂತೆ? ಇದು ಮನುಷ್ಯನ ನುಡಿಯಲ್ಲ, ಇದು ಮನುಷ್ಯನ ನುಡಿ ಅಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಟೈಮಲ್ಲಿ ಎಂಥ ಮಾತು ಬರುವಾಗ ಕೆಲವರು ಕೂಡ ಗೊತ್ತುಂಟ ನಿಮಗೆ, ದೇವರ ಕೃಪೆಯಿಂದ, ದೇವರ ಪ್ರೀತಿಯಿಂದ, ದೇವರ ಸಹಾಯದಿಂದ ಏನಾದರೂ ಒಂದು ಸಣ್ಣ ಸಾಮರ್ಥ್ಯ ಹೊಂದಿದ್ರೆ ಜನರು ಬಂದು ಕೂಡಲೇ ಹೇಳ್ತಾರೆ. ಏನು ಹೇಳ್ತಾರೆ ಗೊತ್ತುಂಟ, ಒಂದು ಈರತ್ತು ದೇವರೇ ಬತ್ತಿನಂತ, ಈರೊಂದು ದೇವರ ಲೆಕ್ಕನೇ ಅಂತ ಹೇಳ್ತಾರೆ. ಭಾಳ ಜಾಗ್ರತೆ ಇರಬೇಕು. ನನ್ನ ಬಳಿಗೆ ಬಂದು ಅನೇಕರು ಹೇಳಿದ್ದಾರೆ, ಇಮ್ಮಿಡಿಯೇಟ್ ನಾನು ಅದು ಕ್ಯಾನ್ಸಲ್ ಮಾಡಿದೆ, ನಾನು ರಿಜೆಕ್ಟ್ ಮಾಡ್ತೇನೆ. ನಾನು ಹೇಳಿದೆ, ಸಾರಿ, ಆ ಮಾತನ್ನು ಹೇಳಬೇಡ್ರಿ, ನಾನೊಬ್ಬ ಮನುಷ್ಯ, ದೇವರು ದೇವರೇ. ನೋಡಿ, ಇಲ್ಲಿ ದೇವರ ನುಡಿಯಿಂದ ಆರ್ಭಟಿಸಿದರು. ಆಗ ಅವನು ಏನು ಮಾಡಬೇಕಿತ್ತಂತೆ? ನೆಕ್ಸ್ಟ್ ವರ್ಡ್ ಅವನು ಏನು ಮಾಡಬೇಕಿತ್ತು? ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಒಂದು ತಿಳ್ಕೊಳ್ಳಿ, ಅಂಥ ಸಂದರ್ಭ ನಮ್ಮ ಜೀವಿತದಲ್ಲಿ ಕೂಡ ಬರ್ಬೋದು. ಇತರರು ಹೊಗಳಿದ್ರೆ ನಾವಂತೂ ಹೊಗಳಿಕೆಯನ್ನು ಬಯಸಲೇಬಾರ್ದು. ಹೊಗಳಲಿ. ಆಗ ಇಮ್ಮಿಡಿಯೇಟ್ ಹೇಳಬೇಕು, ಎಲ್ಲ ದೇವರ ಕೃಪೆ, ಎಲ್ಲ ಮಹಿಮೆ ದೇವರಿಗೆ. ಆ ಘನವನ್ನು ಕೂಡಲೇ ನಾವು ಇಟ್ಕೊಳ್ಳಬಾರ್ದು. ನಾವು ಕೂಡಲೇ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಅದನ್ನು ದೇವರಿಗೆ ಕೊಡಬೇಕು. ಯಾಕೆ ಗೊತ್ತುಂಟ, ಇವತ್ತು ನನ್ನ ಮೂಲಕ, ನಿಮ್ಮ ಮೂಲಕ ಏನಾದರೂ ಸಾಮರ್ಥ್ಯಗಳು ಕಾಣೋದಾದರೆ, ಎಬಿಲಿಟಿಗಳು ಕಾಣೋದಾದರೆ, ದ್ಯಾಟ್ ಈಸ್ ನಾಟ್ ಫ್ರಮ್
ಅದು ನಮ್ಮಿಂದ ಅಲ್ಲ, ಅದು ಎಲ್ಲಿಂದ? ಅದು ದೇವರಿಂದಲೇ, ಅದು ದೇವರಿಂದಲೇ ಆದದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲಯ ಕಟ್ಟುವಂಥ ವಿಚಾರದಲ್ಲಿ ದಾವೀದನಿಗೆ ಮನಸ್ಸಿತ್ತು ಆಲಯ ಕಟ್ಟಬೇಕೆಂಬುದಾಗಿ. ಆದರೆ ಏನಾಯ್ತು ಗೊತ್ತುಂಟ? ದೇವರ ಚಿತ್ತ ದಾವೀದ ಆಲಯ ಕಟ್ಟುವಂಥದ್ದು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಯಿತು? ಸೊಲೊಮೋನ ಕಟ್ಟುವಂಥದ್ದು ಇತ್ತು. ಸೊಲೊಮೋನ ಇನ್ನೂ ಕೂಡ ಎಳೆ ಪ್ರಾಯದವನು. ದಾವೀದ ಆಲೋಚನೆ ಮಾಡ್ತಾನೆ, ಓಕೆ, ನನ್ನ ಮಗ ಇನ್ನೂ ಕೂಡ ಎಳೆ ಪ್ರಾಯದವನು, ಅವನಿಗೆ ಈಗ ಆಲಯ ಕಟ್ಟಲಿಕ್ಕೆ ಅವನು ಒಬ್ಬನೇ ಮುಂದೆ ಹೋಗೋದ್ರೆ ಬರ್ಡನ್ ಆಗ್ತದೆ. ಅದಕ್ಕೆ ನಾನು ಏನು ಮಾಡ್ತೇನೆ? ಈಗಲೇ ಅದಕ್ಕೋಸ್ಕರ ಕೂಡಿಸ್ತೇನೆ, ಜನರನ್ನು ಕೂಡ ಪ್ರೇರೇಪಿಸ್ತೇನೆ ಎಂಬಂತ ಪ್ಲ್ಯಾನ್ ಮಾಡಿ ಅವನು ಜನರಿಗೂ ಕೂಡ ತಿಳಿಸಿದಾಗ ಏನಾಯ್ತು ಗೊತ್ತುಂಟ? ಆ ಆಲಯ ಕಟ್ಟುವಂಥ ದಿನಗಳಿಗಾಗಿ ಅದು ರಾಶಿಯಾಗಿ ಬಂತು ಎಲ್ಲ ಅವಶ್ಯಕತೆಗಳು. ಆ ಟೈಮಲ್ಲಿ ದೇವರನ್ನು ಪ್ರೈಸ್ ಮಾಡ್ತಾ ಇದ್ದಾನೆ. ಯಾರು? ದಾವೀದ ಪ್ರೈಸ್ ಮಾಡಿ ಹೇಳ್ತಾ ಇದ್ದಾನೆ, ಇದು ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಇದು ನಮ್ಮ ಬಲದಿಂದಲ್ಲ, ಎಲ್ಲ ನಿನ್ನ ಕೃಪೆಯಿಂದಲೇ, ಎಲ್ಲ ನಿಮ್ಮ ದಯೆಯಿಂದಲೇ ಆಯಿತು ಎಂಬುದಾಗಿ. ನಿನ್ನಿಂದಲೇ, ನಮ್ಮಿಂದಲ್ಲ ಸ್ವಾಮಿ, ನಿನ್ನಿಂದಲೇ. ಅದನ್ನು ಇನ್ನೊಮ್ಮೆ ಹೇಳ್ತೇನೆ ನೋಡ್ರಿ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡೋದನ್ನು ಯಾರಾದರೂ ಕೇಳಿ ನೋಡಿ ಬರ್ಬೋದು, ಇಂಚಿನ ಪ್ರೇಯರ್ ಇದಮಟ ಕೇಂದಿರಿ, ಆಗ ಕೂಡಲೇ ಹೇಳಿ ಸಾರಿ, ಮಾತ ಘನತೆ ದೇವರೇ ಉಂಡವಡಂತ ಹೇಳಿ. ಒಂದು ವೇಳೆ ಹೌದಾದರೂ ಕೂಡ ಅದು ದೇವರ ಆತ್ಮನಿಂದಲೇ ಲೀಡ್ ಮಾಡಲ್ಪಟ್ಟು ಹೌದು. ಒಂದು ವೇಳೆ ಸ್ತುತಿ ಮಾಡ್ತಾ ಇದ್ದೇವೆ, ವರ್ಷಿಪ್ ಮಾಡ್ತಾ ಇದ್ದೇವೆ, ವಾವ್ ನಿನ್ನ ವಾಯ್ಸ್. ಕೆಲವರು ಹೀಗೆ ಹೇಳ್ತಾರೆ, ಹಾಗೆಲ್ಲ ಹೇಳಬಾರ್ದು. ಅಕಲ್ ಹಿಡ್ದು ನಿನ್ನ ಹೆಡ್ಡಪ್ಪ, ನಿನ್ನ ಹಿಡ್ದು ಅಕಲ್ನ ಹೆಡ್ಡಪ್ಪ ಹೇಳಲಿಕ್ಕೇ ಹೋಗಬಾರ್ದು. ಹಾಗೆ ಒಂದು ವೇಳೆ ಹೊಗಳಿಕ್ಕುಂಟ ಹೊಗಳುವ, ಅವರಿಗೆ ಹೋಗಿ ತಿಳಿಸುವ. ಹೇಗೆ ತಿಳಿಸ್ಬೇಕು ಗೊತ್ತುಂಟ? ಅವರು ಕೂಡ ಒಬ್ಬುವಿಕೆಗೆ ಹೋಗಿ ಬೀಳಲ್ಪಡುವುದಕ್ಕೆ ನೀವು ಕಾರಣರಾಗುವ ರೀತಿಯಲ್ಲಿ ಹೋಗಬಾರ್ದು. ಹೀಗೆ ಹೇಳ್ಬೇಕು, ದೇವರಿಗೆ ಸ್ತೋತ್ರ, ದೇವರು ನಿನ್ನನ್ನು ಉಪಯೋಗಿಸ್ತಾ ಇದ್ದಾನೆ, ಮುಂದೆ ಕೂಡ ಉಪಯೋಗಿಸಲಿ. ಹಲ್ಲೆಲೂಯಾ. ಆಗ ಅವರು ಕೇಳಿದವರು ಥ್ಯಾಂಕ್ ಯು ಜೀಸಸ್ ಅಂತ ಹೇಳಬೇಕು. ಕೇಳಿದವರು ಹೇಳಬೇಕು, ಈಗೋ ಸ್ವಾಮಿ ನಾನು ಇಲ್ಲಿದ್ದೇನೆ, ಇನ್ನೂ ಕೂಡ ನನ್ನನ್ನು ಏನು ಮಾಡು, ನಿನಗಾಗಿ ರೂಪಿಸು. ಈ ರೀತಿ ಮಾಡುವಾಗ ನಾವು ಕೇಡುಗಳಿಂದ ತಪ್ಪಿಸಲ್ಪಡೋದಕ್ಕೆ ಸಾಧ್ಯ ಉಂಟು. ಒಂದು, ನಮ್ಮನ್ನು ನಾವು ಹೊಗಳಿಕೊಳ್ಬಾರ್ದು. ಎರಡನೇದಾಗಿ ಇತರರು ಹೊಗಳಿದರೆ ಹೊಗಳಲಿ, ಆದರೆ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಆ್ಯಕ್ಟ್ ಮಾಡಬೇಕೆಂಬುದಾಗಿ ನಾವು ತಿಳಿಸಿದೆವು. ಇನ್ನೊಂದು ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 11ರಿಂದ 18ನೇ ವಚನದಲ್ಲಿ ಪೌಲನ ಜೀವಿತದಲ್ಲಿ ಒಂದು ಕ್ಷಣ ಬಂತು. ಅವನು ಒಪ್ಪಿಸಿಕೊಂಡು ಬೀಳುವುದಕ್ಕೆ ಒಂದು ಕ್ಷಣ ಆತನ ಜೀವಿತದಲ್ಲಿ ಬಂತು, ಒಂದು ದಿನ ಬಂತು, ಒಂದು ಗಳಿಗೆ ಬಂತು. ನೋಡಿ, ವೈರಿ ಕಾಯ್ತಾ ಇರ್ತಾನೆ. ವೈರಿಗೆ ಏನು ಬೇಕು ಗೊತ್ತುಂಟ? ನೀವು ಬೀಳಬೇಕು. ಅದಕ್ಕೆ ಪೌಲನ ಹೇಳ್ತಾನೆ, ನಿಂತಿದ್ದೇನೆ ಅನ್ನೋನು ಬೀಳದಂತೆ ಎಚ್ಚರವಾಗಿರಬೇಕು. ವೈರಿಗೆ ಯಾವಾಗಲೂ ಬೇಕು, ಸೈತಾನಿಗೆ ಯಾವಾಗಲೂ ಬೇಕು ನೀನು ದೇವರಲ್ಲಿ, ದೇವರ ಬಲದಲ್ಲಿ, ದೇವರ ಸಾಮರ್ಥ್ಯದಲ್ಲಿ ನಿಂತು ಕಂಟಿನ್ಯೂ ಆಗಿ ಆತನ ಬರೋಣದವರೆಗೂ ಕೂಡ ನಿಂತಿರ್ಬೇಕೆಂಬುದಾಗಿ ಆತನಿಗೆ ಇಷ್ಟ ಇಲ್ಲ. ಬೀಳಬೇಕು. ಅದಕ್ಕೆ ಹೇಳ್ತಾರೆ, ನಿಂತಿದ್ದೇನೆ ಅನ್ನುವವನು ಬೀಳದಂತೆ ಎಚ್ಚರವಾಗಿರಲಿ. ಈ ವಾಕ್ಯ ಓದುವ ನಾವು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ಅಲ್ಲಿ ಕಾರ್ಯಗಳು ನಡೆದಿದೆ, ಬಹಳಷ್ಟು ಅದ್ಭುತ ಕಾರ್ಯಗಳು ನಡೆದಿದೆ. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿದರು. ನೋಡಿ, ಲುಕವೋನ್ಯ ಭಾಷೆಯಲ್ಲಿ ಕೂಗಾಡಿದ್ರಂತೆ. ದೇವದೂತರು ಏನಂತೆ? ಮನುಷ್ಯರ ರೂಪದಿಂದ ದೇವತೆಗಳು ಮನುಷ್ಯ ರೂಪದ ಎತ್ತು ದೇವರೇ ಬತ್ತಿನ ಭಾರಿ ಡೇಂಜರ್ ಅಂತ ಲುಕವೋನ್ಯ ಭಾಷೆಯಲ್ಲಿ ಕೂಗಾಡ್ತಾ ಇದ್ದಾರಂತೆ. ಇದು ಗಾಸ್ಪಲ್ ಶೇರ್ ಮಾಡಲಿಕ್ಕೆ ಹೋದಂಥ ಒಂದು ಸಂದರ್ಭ. ಅಲ್ಲಿನ ದೇವರ ಕಾರ್ಯ ಬಲವಾಗಿ ನಡೆದಾಗ ಇದುಗಳಿಗೆ ಈ ಸಂಗತಿ ಸಂಭವಿಸ್ತದೆ. ಅಂಥ ಸಂದರ್ಭದಲ್ಲಿ ದೇವರ ಸೇವಕನಾದಂಥ ಅಪೊಸ್ತಲನಾದ ಪೌಲ ಏನು ಮಾಡ್ತಾನೆ ಗೊತ್ತುಂಟ? 12th ವರ್ಡ್ ನೋಡಿ. ಬಾರ್ನಬನನ್ನು ದೌಸ್ ದೇವರೆಂತಲೂ ಪೌಲನು ಮಾತಾಡುವುದರಲ್ಲಿ
ಮುಖ್ಯನಾದ್ದರಿಂದ ಅವನನ್ನು ಹೆರ್ಮೆ ದೇವತೆರೆಂತಲೂ ಅಂದುಕೊಂಡರು. ಒಂದು ದೇವರೇ ಬೈದಿನಿಯ, ಒಂದು ಮನುಷ್ಯರ ಹತ್ತಿಯ. ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯು ಎತ್ತುಗಳನ್ನು ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಅಪ್ಪ, ಇದು ಭಯಂಕರ. ಒಂದು ದೇವರೇ ಬಲಿ ಯಜ್ಞ. ಅವರು ಬಲಿ ಕೊಡ್ಲಿಕ್ಕೆ ಹೋದ್ರೆ, ಇವತ್ತು ಕೆಲವರು ಏನು ತುಂಟ, ಒಂದು ನಿಗಿಲತ್ತು ಒಂದು ದೇವರೇ ಇಂಚೆರೆಯನ್ನು ತೂತು ಜಾಬ್ ಯಜ್ಞ ಸ್ಟಾರ್ಟ್ ಸ್ತುತಿ. ಆಮೇಲೆ ಮುಂದಿನ ವಚನ ಹೇಳ್ತಾರೆ, ಆಗ ಇವರ ರಿಯಾಕ್ಷನ್ ಹೇಗಿತ್ತು, ಅಪೊಸ್ತಲರ ರಿಯಾಕ್ಷನ್ ಹೇಗಿತ್ತು ನೋಡ್ರಿ. ಇದನ್ನು ಕೇಳಿ ಇಮಿಡಿಯೇಟ್ ಕೇಳಿ ಅಪೊಸ್ತಲರಾದ ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು, ನೋಡಿ ದೇವರಿಗೆ ಹೋಗುವಂಥ ಘನತೆ ನಮಗೆ ಬೇಡವೇ ಬೇಡ. ನಾವು ಅಷ್ಟು ಸಾಮರ್ಥ್ಯರಲ್ಲ, ಅಷ್ಟು ಸಾಮರ್ಥ್ಯ ಹೊಂದಿದವರಲ್ಲ, ಆ ರೇಂಜಲ್ಲಿ ಇರುವವರು ಕೂಡ ಅಲ್ಲ. ಆತನೊಬ್ಬನೇ ಸ್ತುತಿಗೆ ಯೋಗ್ಯನು. ಬಟ್ಟೆಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ ಏನು ಹೇಳ್ತಾರೆ ನೋಡಿ, ಜನರೇ ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂಥ ಸ್ವಭಾವಳ್ಳವರು, ನೋಡ್ರಿ ನಿಮ್ಮಂಥ ಸ್ವಭಾವಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ. ನಾವು ಮನುಷ್ಯರು. ಇವತ್ತು ಸುವಾರ್ತೆಗಳು ಯಾವ ರೀತಿಯಿಂದ ಹೋಗ್ತುಂಟು ಗೊತ್ತುಂಟ? ಮ್ಯಾನ್ ಪ್ರೈಸಿಂದ ಜೀಸಸ್ ಇಲ್ವೇ ಇಲ್ಲ. ಹೊರಬತ್ತು ತೂಲೆ ನಿಗಲಡೆಗೆ ಹೊರಬಲ್ಲೆ ನಿಗಲ್ ಹೊರಬತ್ತರಡೆಯ ಒಮ್ಮೆ ಬಂದರೆ ಸಾಕು. ನೀವು ಅವಳು ಸೋ ಆ್ಯಂಡ್ ಸೋ ಇಲ್ಲೇರು, ಇಂಚಿನ ಸೇಬೇಕರು ಲೇರು, ಹೊರಬಲ್ಲೆ ಮೂಲು ದಾದ ಅವಳು ದಾಲ ಇಜ್ಜಿ ಹೊರಬಲ್ಲೆ. ವೆರಿ ಡೇಂಜರ್, ವೆರಿ ಡೇಂಜರ್. ಇದು ಸುವಾರ್ತೆ ಅಲ್ಲ. ಸುವಾರ್ತೆ ಅಂತ ಗೊತ್ತುಂಟ? ಯೇಸು ಸ್ವಾಮಿ ಯಾರು, ಯಾತಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ ತಿಳಿಸುವುದು ಸುವಾರ್ತೆ. ಸುವಾರ್ತೆ ತಿಳಿಸಿ ದೇವರ ಬಳಿಗೆ ನಡೆಸುವುದು ದೇವರ ಚಿತ್ತ. ಜನರು ರಕ್ಷಣೆ ಬರುವುದು ದೇವರ ಚಿತ್ತ. ನೋಡ್ರಿ, ಇವತ್ತು ಎಷ್ಟೋ ಬಟ್ಟೆಗಳು ಹರಿಬೇಕಾದಂಥ ಸಂದರ್ಭಗಳು ಇದೆ. ಆದರೆ ಬಟ್ಟೆಗಳು ಹರಿಯಲ್ಪಡ್ತಾ ಇಲ್ಲ. ಬಟ್ಟೆಗಳ ಮೇಲೆ ಬಟ್ಟೆಗಳು ಹಾಕಿ ಶೋಕಿಗಳು ಹೆಚ್ಚಾಗ್ತಾ ಉಂಟು. ಮ್ಯಾನ್ ಪ್ರೈಸ್ಗಳು ಹೆಚ್ಚಾಗ್ತಾ ಉಂಟು. ಏನಾದರೂ ಕಾರ್ಯಗಳು ಆದರೆ ಒಂದು ತಿಳ್ಕೊಳ್ಳಿ, ಅದು ನನ್ನಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ನಾನು ಗಣನೆಗೆ ಬಾರದವ. ದೇವರು ನನ್ನ ಮೇಲೆ ಪ್ರೀತಿ ಇಟ್ಟು ತನ್ನ ಮಗನನ್ನು ಕೊಟ್ಟು ನನ್ನನ್ನು ಅಭಿಷೇಕಿಸಿ ತನ್ನ ಕೃಪೆಯಿಂದ ತನ್ನ ಮಹಿಮೆಗೋಸ್ಕರ ಉಪಯೋಗಿಸ್ತಾ ಇದ್ದಾನೆ. ಇದು ನಾನಲ್ಲ, ನಾನು ಮನುಷ್ಯ. ದಯವಿಟ್ಟು ನನ್ನನ್ನು ಪ್ರೈಸ್ ಮಾಡಬೇಡ್ರಿ. ಎಲ್ಲ ಘನತೆಗೆ ಮಾನ ಮಹಿಮೆಗೆ ಯೋಗ್ಯನು ಯಾರಂತೆ? ಒಬ್ಬನೇ ಅಂತ ಹೇಳಬೇಕು ನಾವು. ಹಲ್ಲೆಲೂಯಾ. ಎಲ್ಲ ಘನತೆಗೂ ಮಹಿಮೆಗೂ ಯೋಗ್ಯನು ನೀನೇ, ನಿನ್ನ ಮನ ತುಂಬಿ ಆರಾಧಿಸುವೆವು. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆವು, ಆರಾಧಿಸುವೆವು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ. ಆ ಅರಸ ಮತ್ತೆ ಆ ಅಪೋಸ್ತಲ ಎಷ್ಟು ವ್ಯತ್ಯಾಸ ನೋಡ್ರಿ. ಅಪೋಸ್ತಲರು ಅಂದ್ರೆ ಬೇರೆ ಯಾರಲ್ಲ, ದೇವರಿಂದ ಕರೆಯಲ್ಪಟ್ಟವರು. ಹಲ್ಲೆಲೂಯಾ. ನಾವೆಲ್ಲ ಯಾರು ಗೊತ್ತುಂಟ? ಒಂದು ರೀತಿಯಲ್ಲಿ ನೋಡಿದ್ರೆ, ಆ ಮೀನಿಂಗ್ನ ರೀತಿಯಲ್ಲಿ ನೋಡಿದ್ರೆ ಅಪೋಸ್ಟಲ್ಸ್ ದೇವರಿಂದ ಕರೆಯಲ್ಪಟ್ಟವರೇ. ಹಲ್ಲೆಲೂಯಾ. ಆ ವರ್ಡ್ ಮೀನಿಂಗ್ನ ರೀತಿಯಲ್ಲಿ, ಅನಾಯಿಂಟಿಂಗ್ನ ರೀತಿಯಲ್ಲಿ ಅಲ್ಲ.
ಅವರಿಗೆ 5 ಫೋಲ್ಡ್ ಕಾಲಿಂಗ್ನ ಅಭಿಷೇಕ ಇತ್ತು. ಆದರೆ ವಾಕ್ಯದ ಮೀನಿಂಗ್ ರೀತಿಯಲ್ಲಿ ವಿ ಆರ್ ಆಲ್ ಕಾಲ್ಡ್ ಒನ್, ಕರೆಯಲ್ಪಟ್ಟವ್ರು. ನಮಗೆ ಹೇಗಿರ್ಬೇಕಂದ್ರೆ ದೀನತೆ, ಎಲ್ಲ ಮಹಿಮೆ ದೇವರಿಗುಂಟಾಗಲಿ. ಹಾಗಾದರೆ ನಮ್ಮನ್ನು ಹೊಗಳಿಕೊಳ್ಳುವವರಲ್ಲ, ಇತರರು ಹೊಗಳಿದ್ರೆ ಹೊಗಳಲಿ, ಆ ಟೈಮಲ್ಲಿ ಎಚ್ಚರವಿರಬೇಕು, ದೇವರಿಗೆ ಸಲ್ಲಿಸುವ ಘನತೆ ಸಲ್ಲಿಸಬೇಕು. ಮೂರನೇದಾಗಿ ನಮ್ಮನ್ನು ಯಾವಾಗಲೂ ದೇವರೇ ಹೊಗಳಬೇಕೆಂಬುದಾಗಿ ನಾವು ಇಚ್ಛೆ ಪಡುವವರಾಗಿರಬೇಕು. ಹಲ್ಲೆಲೂಯಾ. ಒಬ್ಬನನ್ನು ಹಳ ಒಡಂಬಡಿಕೆಯ ಭಕ್ತನ ಕುರಿತಾಗಿ ಸಾಕ್ಷಿ ಹೇಳ್ತಾನಲ್ಲ ದೇವರು, ಅಂದರೆ ಹೊಗಳೋದು. ಸಾಕ್ಷಿ ಹೇಳೋದಂದರೆ ಹೊಗಳೋದು. ಯಾರ ಕುರಿತಾಗಿ ಯಾರು ಹೇಳಿದರು? ದಾವೀದನ ಕುರಿತಾಗಿ. ನೋಡಿ, ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಾಗ 13ನೇ ಅಧ್ಯಾಯ 22ನೇ ವಚನ ಓದುವಾಗ, ಅಪೊಸ್ತಲರ ಕೃತ್ಯ 13:22ನೇ ವಚನ. ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನನ್ನಾಗಿ ಮಾಡಿ, ಈಶಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು. ನೋಡಿ, ದೇವರು ಹೊಗಳ್ತಾ ಇದ್ದಾನೆ. ಈಶಾಯನ ಮಗನಾದ ಅವನನ್ನು ತೆಗೆದಾಕ್ತಾನೆ. ಇವನು ನನಗೆ ಅಸಹ್ಯ. ಯಾರು? ಸೌಲ. ಅಸಹ್ಯ. ಅವನು ಮಹಿಮೆ ತನಗೇನೇ ಬರಬೇಕೆಂಬುದಾಗಿ ಅಂದುಕೊಂಡವ. ಅವ ಅವಿಧೇಯನು, ಅವ ನನಗೆ ಅಸಹ್ಯ. ಆದರೆ ಇಷಯನ ಮಗನಾದ ದಾವೀದು ನನಗೆ ಸಿಕ್ಕಿದನು, ಅವನು ಏನಂತೆ ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹಿಡಿದನಂತೆ. ಹಲ್ಲೆಲೂಯಾ. ಅವನನ್ನು ಸಾಕ್ಷಿ ಹಿಡಿದ ಅವನನ್ನು ಹೊಗಳ್ತಾ ಇದ್ದಾರೆ ದೇವರು. ಅವನು ಒಪ್ಪುವ ಮನುಷ್ಯನು, ಅವನು ನನಗೆ ಇಷ್ಟ. ಅವನನ್ನು ಪ್ರೈಸ್ ಮಾಡ್ತಾ ಇದ್ದಾರೆ, ಅವನನ್ನು ಹೊಗಳ್ತಾ ಇದ್ದಾರೆ, ಅವನನ್ನು ಕೊಂಡಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ತಿಳ್ಕೊಳ್ಳಿ, ನಮ್ಮನ್ನು ಹೊಗಳಲೇಬಾರ್ದು. ಇತರರ ಹೊಗಳಿಕೆ ಬಂದರೂ ಕೂಡ ಅದಕ್ಕೆ ಒಂದು ಲಿಮಿಟೇಷನ್ ಇಡಬೇಕು ನಮ್ಮ ಮೈಂಡಲ್ಲಿ. ಅದನ್ನು ನಾವು ಸ್ವೀಕರಿಸದೆ ದೇವರಿಗೆ ಕೊಡಬೇಕು. ಮೂರನೇದಾಗಿ ಮಾನ ಬರಬೇಕಂತ ಅಪೇಕ್ಷಿಸಬೇಕು ಪರಲೋಕದಿಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸ್ವಾಮಿ ನನ್ನನ್ನು ಹೊಗಳಬೇಕು. ಸ್ವಾಮಿಯ ದೃಷ್ಟಿಯಲ್ಲಿ ನಾನು ಕರೆಕ್ಟ್ ಕಾಣಬೇಕು. ಮನುಷ್ಯರ ದೃಷ್ಟಿಯಲ್ಲಿ ಕರೆಕ್ಟ್ ಕಾಣ್ತೇನೋ ಕಾಣುವುದಿಲ್ವೋ ತೊಂದರೆ ಇಲ್ಲ. ಕೆಲವು ಸಾರಿ ಕರೆಕ್ಟ್ ಇದ್ದರೂ ಕರೆಕ್ಟ್ ಇಲ್ಲದಾಗೆ ಕಾಣ್ತದೆ, ಕರೆಕ್ಟ್ ಇಲ್ಲದಿದ್ದರೂ ಕರೆಕ್ಟ್ ಇದ್ದಾಗೆ ಕಾಣ್ತದೆ ಮನುಷ್ಯ ದೃಷ್ಟಿ. ಆದರೆ ದೇವರ ದೃಷ್ಟಿಯಲ್ಲಿ ನಾನು ಒಪ್ಪುವ ಮನುಷ್ಯನಾಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮನ್ನು ಹೊಗಳುವುದಕ್ಕೆ ನಾವು ಯಾವಾಗಲೂ ದೇವರ ವಿಷಯದಲ್ಲಿ ಎಚ್ಚರವುಳ್ಳವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಸ್ತುತಿ ಗೊತ್ತಾಯ್ತಲ್ಲ, ದೇವರು ನಮ್ಮನ್ನು ಹೊಗಳಬೇಕು. ಹಲ್ಲೆಲೂಯಾ. ಮತ್ತು ದೇವರ ಮಕ್ಕಳಾದಂಥ ಕೊನೆಯದಾಗಿ ನಾವು ದೇವರನ್ನು ಹೊಗಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇತರರನ್ನು ಅಥವಾ ನಮ್ಮನ್ನೇ ಇತರನಿಗಿಂತ ಹೆಚ್ಚಾಗಿ ನಾವು ದೇವರನ್ನು ಹೊಗಳುವುದಕ್ಕೆ ಕಲಿಬೇಕು. ಯಾಕೆ ಗೊತ್ತುಂಟ? ನಮ್ಮ ದೇವರು ಏನಾಗಿದ್ದಾರೆ ಅಂದರೆ, ಕೀರ್ತನೆ 96ನೇ ಅಧ್ಯಾಯ 4ನೇ ವಚನ ನಾವು ನೋಡುವಾಗ, ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಆತನೊಬ್ಬನೇ ದೊಡ್ಡವನು. ನಾನು ನೀವು ದೊಡ್ಡವನಂತ ಹೇಳಲಿಕ್ಕಾಗ್ತದ? ಸೇವಕರುಗಳು ದೊಡ್ಡವರಂತ ಹೇಳಲಿಕ್ಕಾಗ್ತದ? ಇವತ್ತು ಏನಾದರೂ ಇರುವುದಾದರೆ, ಸಾಮರ್ಥ್ಯ ಬಲಗಳು ಇರುವುದಾದರೆ, ಆಗ ಹೇಳಿದ್ದನ್ನು ಪುನಃ ಪುನಃ ಹೇಳ್ತದೆ ಕೇಳಿ, ಅದು ದೇವರಿಂದಲೇ ಅಲ್ವಾ? ಅವರು ಕೊಡದೆ ಹೋದರೆ ನಮ್ಮಲ್ಲಿ ಎಲ್ಲಿಂದ ಇರ್ತದೆ? ಅವರು ಕೊಡದೆ ಹೋಗುವುದಾದರೆ ಎಲ್ಲಿಂದ ನಾವು ಪಡ್ಕೊಳ್ಳಿಕ್ಕೆ ಆಗ್ತದೆ? ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ, ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗೋದಿಲ್ಲ. ದೇವರು ಕೊಟ್ಟರೆ ಎಲ್ಲ ಉಂಟು. ಇವತ್ತು ಏನಾದರೂ ಇರುವುದಾದರೆ ಒಂದು ತಿಳ್ಕೊಳ್ಳಿ, ಏನಾದರೂ ನಮ್ಮಲ್ಲಿ ಇರುವುದಾದರೆ ಅದು ದೇವರಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದರೂ ಇತರರು ಸ್ವಲ್ಪ ಮಟ್ಟಿಗೆ ದೇವರ ಸ್ಥಾನದಲ್ಲೆಲ್ಲ ದೇವರು ಕೊಟ್ಟ ಸಾಮರ್ಥ್ಯದ ನಿಮಿತ್ತವಾಗಿ ದೇವರನ್ನು ನೋಡಿ ನಮ್ಮನ್ನು ಕೊಂಡಾಡ್ತಾ ಇರುವುದಾದರೆ ಅದು ದೇವರಿಂದಲೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರೇ ಇಲ್ಲಿ ಮುಖ್ಯ ಕೇಂದ್ರ ಬಿಂದು. ಸ್ತುತಿಗೆ ಮುಖ್ಯ ಕೇಂದ್ರ ಬಿಂದು ಯಾರು ಗೊತ್ತುಂಟ? ನಾವು ಕೂಡ ಅಲ್ಲ, ಇತರರು ಕೂಡ ಅಲ್ಲ. ಮುಖ್ಯ ಕೇಂದ್ರ ಬಿಂದು ಗಾಡ್. ಸಮಸ್ತರಲ್ಲಿ ಸಮಸ್ತನು ಯಾರು? ದೇವರು.
ಆತನು ನೋಡಿ, ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನೇ ಭಯಂಕರನಂತೆ. ಹಲ್ಲೆಲೂಯಾ. ಆತನ ಭಯಂಕರತೆಯನ್ನು ವರ್ಣಿಸಲಿಕ್ಕೆ ಸಾಧ್ಯವಿಲ್ಲ. ಆತನೇ ದೊಡ್ಡವನು. ಹಲ್ಲೆಲೂಯಾ. ಆತನೊಂದು ಮಾತು ಹೇಳಿದ್ದಾನೆ ನೋಡ್ರಿ, ಯೆಶಾಯ 66:1 ನಾವು ನೋಡುವಾಗ ಅಲ್ಲಿ ಆತನು ದೇವರೊಂದು ಮಾತು ಹೇಳ್ತಾ ಇದ್ದಾನೆ. ಆತನ ದೊಡ್ಡತನವನ್ನು ತೋರಿಸಿದ ನೋಡ್ರಿ. ಯೆಶಾಯ 66:1 66:1 ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ. 66:1 61 66. ಓಕೆ, ನೀವು ಸರಿ ಓದೋದು. ಆಕಾಶವು ನನಗೆ ಸಿಂಹಾಸನ. ಆಕಾಶವು ನನಗೆ ಸಿಂಹಾಸನ. ನೋಡಿ ಎಷ್ಟು ದೊಡ್ಡವನು ನೋಡ್ರಿ ನಮ್ಮ ದೇವರು. ಭೂಮಿಯು ನನಗೆ ಪಾದಪೀಠ. ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂತ ಮನೆಯನ್ನು ಕಟ್ಟಿಕೊಡುವಿರಿ? ನೀವು ನನಗೆ ಕೆಲವು ಸರಿ ಅಂತ ದೇವರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗೋದು, ಮನೆಯಲ್ಲಂತ ಮನೆ ಕಟ್ಟೋದು ಅಥವಾ ಗೋಡೆಗಳಲ್ಲಿ ಕಟ್ಟಿಕೊಡೋದು ದೇವರಿಗೆ ಆತನೇ ಬೆಳಕು. ಆತನೇ ಲೋಕಕ್ಕೆ ಬೆಳಕು. ಆತನಿಗೆ ಒಂದು ಲೈಟ್ ಇಡ್ಲಿಕ್ಕೆ ಹೋಗೋದು. ನಾವೆಲ್ಲ ದೇವರಿಗೆ ಹೆಲ್ಪ್ ಮಾಡ್ಬೇಕಂತೆಲ್ಲ. ಆತನು ಹೇಳ್ತಾ ಇದ್ದಾನೆ, ದೇವರಿಗೆ ಒಂದು ಗುಡಿ ಗೋಪುರಗಳ ಅವಶ್ಯಕತೆ ಇಲ್ಲ. ಇವತ್ತು ದೇವರಿಗೆ ಒಂದು ಸಮಯದಲ್ಲಿ ಇಸ್ರಾಯೇಲರ ನಡುವೆಯಲ್ಲಿ ವಾಸಿಸ್ಲಿಕ್ಕೆ ಆತನಿಗೆ ಒಂದು ಆಲಯ ಬೇಕಿತ್ತು. ಎಷ್ಟರವರೆಗೆ ಆ ಆಲಯ? ಕ್ರಿಸ್ತನು ಬರುವವರೆಗೆ ಮಾತ್ರ. ಕ್ರಿಸ್ತನು ಬಂದ ನಂತರ ಆ ಆಲಯ ಅದೊಂದು ಏನು ಗೊತ್ತುಂಟ, ನೆರಳು, ಅದೊಂದು ಛಾಯೆ. ಅದರ ನಿಜ ಸ್ವರೂಪ ಕ್ರಿಸ್ತನನ್ನು ನಂಬಿದಂಥ ದೇವ ಭಕ್ತರು. ಅಂದರೆ ದೇವರು ಮನುಷ್ಯರಲ್ಲಿ ವಾಸಿಸಬೇಕಾಗಿ ಇಷ್ಟಪಟ್ಟವನು. ಹಲ್ಲೆಲೂಯಾ. ಅದರ ನೆರಳು ಟೆಂಪಲ್. ಆದರೆ ಯೇಸು ಕ್ರಿಸ್ತನ ಸಮಯದ ಬರುವವರೆಗೂ ಕೂಡ ಟೆಂಪಲ್ ಅವಶ್ಯಕತೆ ಇತ್ತು. ಆದರೆ ಯೇಸು ಕ್ರಿಸ್ತನು ಬಂದ ನಂತರ, ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ನಂತರ ಈಗ ಆ ಟೆಂಪಲ್ಗಳು ಯಾರಾಗಿದ್ದೇವೆ? ನಾವೇ ಆಗಿದ್ದೇವೆ. ಆತನಿಗೆ ಗುಡಿ ಬೇಕಂತ ಇಲ್ಲ, ಗೋಪುರ ಬೇಕಂತ ಇಲ್ಲ, ಅಥವಾ ಮರದ ಇದರಲ್ಲಿ ಒಂದು ಕಟ್ಟಿ ಆತನಿಗೆ ಇಡಬೇಕಂತೆಲ್ಲ, ಆತನಿಗೆ ಲೈಟ್ ಹಾಕಬೇಕಂತೆಲ್ಲ, ಆತನಿಗೆ ಹೂವಿನ ಹಾರ ಹಾಕ್ಬೇಕಂದ್ರೆ. ಯಾಕಂದರೆ ಆತನು ಜೀವಿಸುವವನು, ಸತ್ತವನಲ್ಲ. ಸಾಧಾರಣವಾಗಿ ಹೂವಿನ ಹಾರವೆಲ್ಲ ಯಾರಿಗೆ ಹಾಕೋದು ನಾವು? ಸಾಧಾರಣವಾಗಿ ಮನುಷ್ಯ ಆಲೋಚನೆಯಿಂದ ನೋಡೋದಾದ್ರೆ ಆತನು ಜೀವಿಸ್ತಾ ಇದ್ದಾನೆ. ಆತನನ್ನು ಜೀವಿಸುವ ಆತನು ನೋಡಿ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಇಷ್ಟು ದೊಡ್ಡ ಆಕಾಶ ಸಿಂಹಾಸನಂತೆ, ಭೂಮಿ ಪಾದಪೀಠ ಅಂತೆ. ಇಷ್ಟು ದೊಡ್ಡ ದೇವರನ್ನ ನಾವು ಇಷ್ಟು ಸಣ್ಣದೆಲ್ಲ ಮಾಡಿ ಒಳಗೆ ತುರುಕಿಸಿಡ್ಲಿಕ್ಕೆ ಆಗ್ತದ? ಇವತ್ತು ಆತನು ಬಯಸಿದ್ದು ಮರದ ಕಬಾಟು ಕೂಡ ಅಲ್ಲ, ಇಟ್ಟಿಗೆಯ ಗೋಡೆ ಕೂಡ ಅಲ್ಲ, ನಿನ್ನ ಹೃದಯ. ಹಲ್ಲೆಲೂಯಾ. ಅಲ್ಲಿ ಇದ್ದ ಹಾಗೆ ಆತನು ನಮ್ಮಲ್ಲಿ ಕನೆಕ್ಟ್ ಆಗಿದ್ದಾನೆ. ಹಲ್ಲೆಲೂಯಾ. ಅಷ್ಟು ದೊಡ್ಡ ದೇವರು, ಅಷ್ಟು ದೊಡ್ಡ ದೇವರು ಯಾರಾದ್ರೂ ಇದ್ದಾರಾ? ಆಕಾಶ ಸಿಂಹಾಸನ, ಭೂಮಿ ಪಾದಪೀಠ, ಇಷ್ಟು ದೊಡ್ಡವರು ಯಾರಾದ್ರೂ ಇದ್ದಾರಾ? ಇಷ್ಟು ದೊಡ್ಡ ಭಯಂಕರನು ಯಾರಾದ್ರೂ ಇದ್ದಾರಾ? ಇಲ್ಲ. ಆದ್ರಿಂದ ಆತನು ದೊಡ್ಡವನಾದ್ರಿಂದ ಸ್ತುತಿಗೆ ಯೋಗ್ಯನು. ಎರಡನೇದಾಗಿ ಎಲ್ಲ ಸ್ತುತಿ ದೇವರಿಗೆ ಕೊಡುವ ವಿಷಯದಲ್ಲಿ, ಯಾಕಂದರೆ ಆತನು ದೊಡ್ಡವನು. ಎರಡನೇದಾಗಿ ಹಲಲು ನಾವು ನೋಡಿದೆವು, ಭಯಂಕರನು. ಕೀರ್ತನೆ 89:7 ಫಸ್ಟ್ ಓದಿದ ವಾಕ್ಯದ ಭಾಗದ ಕೆಳಗಿನ ಭಾಗ ಭಯಂಕರನ ಅಂತ ಹೇಳ್ತದೆ. ಇನ್ನೊಂದು ವಾಕ್ಯ ಓದೋಣ. ಕೀರ್ತನೆ 89:7. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದ ದೇವರು. ಆತನು ಪರಿಶುದ್ಧರ ಸಭೆಯಲ್ಲಿ ಭಯಂಕರನಾದಂತ ದೇವರು. ಓಕೆ. ತನ್ನ ಎಲ್ಲಾ ಪರಿವಾರದವರಿಗಿಂತ ಭೀಕರನು. ಮೂರನೇದಾಗಿ ಯಾಕೆ ನಾವು ಸ್ತುತಿಸ್ಬೇಕಂದ್ರೆ ಆತನು ದೊಡ್ಡವನು, ಆತನು ಭಯಂಕರನು. ಮೂರನೇದಾಗಿ ಎಲ್ಲ ದೇವರುಗಳಿಂತ ಆತನು ಉನ್ನತನಾಗಿದ್ದಾನೆ. ನೋಡ್ರಿ, 95ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ಓದುವಾಗ, ಸಾಮ್ಸ್ 95:3, ಯೆಹೋವನು ಮಹಾದೇವರು,
ಎಲ್ಲಾ ದೇವರುಗಳಲ್ಲಿ ಮಹಾರಾಜನೂ ಆಗಿದ್ದಾನೆ. ಎಲ್ಲಾ ದೇವರುಗಳಲ್ಲಿ ಮಹಾರಾಜನು. ಆದ್ರಿಂದ ಆತನು ಒಬ್ಬನೇ ಸ್ತುತಿಗೆ, ಪ್ರೈಸ್ಗೆ ಯೋಗ್ಯನು. ಮೂರನೇದಾಗಿ ವಿಮೋಚನ ಕಾಂಡ 18ನೇ ಅಧ್ಯಾಯ 11ನೇ ವಚನ ಓದುವ. ವಿಮೋಚನ ಕಾಂಡ 18:11 ಕೂಡ ನಾವು ನೋಡುವಾಗ, ಆತನು ತನ್ನ ಜನರನ್ನು ಅವರ ಕೈಯಿಂದ ಬಿಡಿಸಿ ಆ ಐಗುಪ್ತರು ಯಾವ ವಿಷಯದಲ್ಲಿ ಗರ್ವ ಪಡುತ್ತಿದ್ದಾರೋ ಆ ವಿಷಯದಲ್ಲಿ ಅವರನ್ನು ತಗ್ಗಿಸಿದ್ದರಿಂದ ಯೆಹೋವನೇ ಎಲ್ಲಾ ದೇವರುಗಳಿಗಿಂತಲೂ ದೊಡ್ಡವನೆಂದು ಈಗ ತಿಳಿದುಕೊಂಡಿದ್ದೇನೆ. ಹಲ್ಲೆಲೂಯಾ. ಎಲ್ಲ ದೇವರುಗಳಿಂತ ದೊಡ್ಡವನೆಂಬುದಾಗಿ ಇಸ್ರಾಯೇಲರು ಆಗ ತಿಳಿದುಕೊಂಡ್ರಂತೆ. ಆದರೂ ಮೊಂಡರಾಗಿ ನಡೆದ್ರು. ಬಿಡುಗಡೆಯಾಗಿ ಬಂದಾಗ ತಿಳ್ಕೊಂಡ್ರಂತೆ. ದೇವರವರನ್ನು ಐಗುಪ್ತರ ಕೈಯಿಂದ ಬಿಡಿಸಿದಾಗ ತಿಳುವಳಿಕೆ ಇದ್ದು ಕೂಡ ದೇವರೆಂಬ ತಿಳುವಳಿಕೆ ಇದ್ದರೂ ಕೂಡ ದೇವರಿಗೆ ಘನ ಸಲ್ಲಿಸಬೇಕಾದದ್ದು ಸಲ್ಲಿಸಲಿಲ್ಲ. ಇವತ್ತು ಕೆಲವರ ಜೀವಿತ ಆಗಿನೇ ಉಂಟು. ದೇವರ ಬಗ್ಗೆ ಗೊತ್ತಾಗಿದೆ, ಒಬ್ಬನೇ ದೇವರು ಯೇಸು ಕ್ರಿಸ್ತರ ಬಗ್ಗೆ ಗೊತ್ತಾಗಿದೆ, ಆದರೆ ಆತನಿಗೆ ಸಲ್ಲಿಸಬೇಕಾದಂಥ ಘನ ಸಲ್ಲಿಸ್ತಾ ಇಲ್ಲ. ಮೋಸ ಹೋಗ್ತಾ ಇದ್ದಾರೆ. ಆತನಿಗೆ ಹೋಗಬೇಕಾದ ಸ್ತುತಿ ಆತನಿಗೆ ಸಲ್ಲಿಸಲ್ಪಡ್ತಾ ಇಲ್ಲ. ಮೋಸ ಹೋಗ್ತಾ ಇದ್ದಾರೆ. ತಮ್ಮ ಜೀವಿತದ ಮೂಲಕ ಯಾರಿಗೆ ಸ್ತುತಿ ಸಲ್ಲಬಾರ್ದು ಅವರಿಗೆ ಸ್ತುತಿ ಸಲ್ತಾ ಉಂಟು. ಹಲ್ಲೆಲೂಯಾ. ಹಾಗಾದರೆ ನಮ್ಮ ದೇವರು ಮಹಾರಾಜನಾಗಿದ್ದಾನೆ, ಎಲ್ಲ ದೇವರುಗಳಲ್ಲಿ ಮಹಾರಾಜನಾಗಿದ್ದಾನೆ. ಮತ್ತು 4ನೇದಾಗಿ ಆತನಿಗೆ ಸಮಾನರು ಯಾರಿಲ್ಲ. ಯೆರೆಮೀಯನ ಪ್ರವಾದನೆಗಂತ 10ನೇ ಅಧ್ಯಾಯ 6ರಿಂದ 7ನೇ ವಚನ, ಆತನಿಗೆ ಸರಿ ಸಮಾನರು ಯಾರು ಇಲ್ಲ. ಹೀಗೆ ನಾವು ನೋಡ್ತಾ ಹೋಗುವುದಾದ್ರೆ ಅನೇಕ ವಿಷಯಗಳು ನಮ್ಮ ದೇವರ ಕುರಿತಾಗಿ ನಾವು ವರ್ಣಿಸ್ತಾ ಇರ್ಬೋದು. ಜನಾಂಗಗಳ ಅರಸನೇ, ಜನಾಂಗಗಳ ಅರಸನಂತೆ ಆತನು. ಯಾರು ನಿನಗೆ ಅಂಜದೆ ಇದ್ದಾರು? ಕರೆಕ್ಟ್, ನೀವುದು ಕರೆಕ್ಟ್. ಇದು ನಿನಗೆ ತಕ್ಕದ್ದು. ಯೆರೆಮೀಯ 10:6-7. ಇದು ನಿನಗೆ ತಕ್ಕದ್ದು. ಜನಾಂಗಗಳ ಜ್ಞಾನಿಗಳಲ್ಲಿಯೂ ರಾಜ ಪರಂಪರೆಯಲ್ಲಿಯೂ ನಿನ್ನ ಸಮಾನನು ಯಾವನೂ ಇಲ್ಲವಷ್ಟೇ. ನೋಡಿ, ಮನುಷ್ಯರ ದೇವರುಗಳಲ್ಲಿಯೂ ಕೂಡ ಆತನಿಗೆ ಯಾರಿಲ್ಲ. ಮನುಷ್ಯರಲ್ಲಿ ಕೂಡ ಆತನಿಗೆ ಯಾರು, ಮನುಷ್ಯರಂತ ಇಲ್ಲವೇ ಇಲ್ಲ ಬಿಡಿ. ದೇವರೆನಿಸಿಕೊಳ್ಳುವವರಲ್ಲಿ ಕೂಡ ಇಲ್ಲವೇ ಇಲ್ಲ. ಆತನೊಬ್ಬನೇ ಸ್ತುತಿ ಹೊಂದುವುದಕ್ಕೆ ಯೋಗ್ಯನು. ಈಗ ಕೊನೆಯದಾಗಿ ಕನ್ಕ್ಲೂಷನ್ಗೆ ಬರ್ತೇನೆ ನೋಡ್ರಿ. ಹಾಗಾದರೆ ನಾವು ದೇವರಿಗೆ ಸಲ್ಲತಕ್ಕ ಸ್ತುತಿಯನ್ನು ದೇವರಿಗೆ ಕೊಡುವಾಗ ಏನಾಗ್ತದೆ ಗೊತ್ತುಂಟ? ಕೆಲವು ವಿಷಯನ ಹೇಳ್ತೇನೆ. ಸ್ತುತಿ ಆರಾಧನೆ ನಾವು ಸಲ್ಲಿಸುವಾಗ ಅದು ದೇವರಿಗೆ ಇಷ್ಟವಾದದ್ದಾಗಿದೆ. 69ನೇ ಕೀರ್ತನೆಯಲ್ಲಿ 69ನೇ ಕೀರ್ತನೆ 30-31ನೇ ವಚನ ಓದುವಾಗ, 69ನೇ ಕೀರ್ತನೆ 30-31ನೇ ವಚನ, ನಾನು ಸಂಕೀರ್ತಿಸುತ್ತಾ ದೇವರ ನಾಮವನ್ನು ಕೊಂಡಾಡುವೆನು, ಕೃತಜ್ಞತಾಸ್ತುತಿಯಿಂದ ಘನಪಡಿಸುವೆನು. 30-31. ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ಹಲ್ಲೆಲೂಯಾ. ಕೃತಜ್ಞತಾ ಸ್ತುತಿ ಸಲ್ಲುವಾಗ, ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವಾಗ ಅದು ಇದು ಯೆಹೋವನಿಗೆ ಕೊಂಬು ಗೊರಸುಗಳುಳ್ಳ ಎಳೆ ಹೋರಿಗಳ ಯಜ್ಞಕ್ಕಿಂತ ಬಹು ಪ್ರಿಯವಾದದ್ದು. ಹಾಗಾದರೆ ಒಂದು ತಿಳ್ಕೊಳ್ಳಿ, ತನ್ನನ್ನು ತಾವು ಹೊಗಳಿಕೊಳ್ಳದೆ ಇತರರ ಹೊಗಳಿಕೆ, ಕನ್ಕ್ಲೂಷನ್ಗೆ ಬರ್ತದೆ ಕೇಳಿ, ಇತರರ ಹೊಗಳಿಕೆಯನ್ನು ದೇವರಿಗೇನೆ ಸಲ್ಲತಕ್ಕಂಥ ದೇವರಿಗೇನೆ ಕೊಡುತ್ತಾ ಕರ್ತನನ್ನೇ ಹೊಗಳುತ್ತಿರುವಾಗ ಅದು ಆತನಿಗೆ ಇಷ್ಟವಾದ ಸಂಗತಿಯನ್ನು ನೀವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬರಿಗೆ ಇಷ್ಟವಾದ ಸಂಗತಿ ನಾವು ಮಾಡ್ತಾ ಇರುವವರಾದರೆ ಈ ಭೂಲೋಕದ ಮನುಷ್ಯರಲ್ಲಿ ಅವನಿಗೆ ಇಷ್ಟವಾದ ಸಂಗತಿಯನ್ನು ಮಾಡ್ತಾ ಇದ್ದೇವೆ, ಆಗ ಅವನು ಎಷ್ಟು ಪ್ರೀತಿಸ್ತಾನೆ ನಮ್ಮನ್ನು? ತುಂಬ ಪ್ರೀತಿ ಮಾಡ್ತಾನೆ. ಎಲ್ಲಿವರೆಗೆ ಅದು ಎಲ್ಲ ವಿಷಯದಲ್ಲಿ ನಮ್ಮೊಂದಿಗೆ ಬರ್ತಾನೆ ಆತನು, ಹೌದಲ್ವಾ? ಯಾಕಂದ್ರೆ ಅವನ ವಿರುದ್ಧವಾಗಿ ನಾವೇನು ಮಾತಾಡ್ತಾ ಇಲ್ಲ, ಅವನಿಗೆ ಇಷ್ಟವಾದದನ್ನೇ ಮಾತಾಡ್ತಾನೆ. ಅವನಿಗೆ ವಿರುದ್ಧವಾದ ಸಂಗತಿ ಮಾಡ್ತಾನೆ ಇಲ್ಲ. ಅವನಿಗೆ ಇಷ್ಟವಾದನ್ನೇ ಮಾಡ್ತಾ ಇರುವಾಗ ಒಬ್ಬ ಮನುಷ್ಯನಾದವ ಕ್ಲೋಸ್ 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 ಬಂದು ಎಲ್ಲ ವಿಷಯದಲ್ಲಿ ಅವರೊಂದಿಗೆ ನಿಲ್ತಾನೆ. ದೇವರಿಗೆ ಇಷ್ಟವಾದದನ್ನು ಮಾಡುವಾಗ ದೇವ ಸಾನ್ನಿಧ್ಯ ಅವನೊಂದಿಗೆ ಯಾವಾಗಲೂ ನಿಲ್ತದೆ. ಅವನ ಫಾರಾಗಿ ಗಾಡ್ ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ಇಷ್ಟವಾದದನ್ನು ಮಾಡಿದವನಾದದ್ರಿಂದ ದೇವ ಸಾನ್ನಿಧ್ಯ ಅವನ ಜೊತೆ ಇತ್ತು. ಮಧ್ಯದಲ್ಲಿ ಒಂದು ತಪ್ಪಿ ಹೋದರೂ ಕೂಡ ಅವನು ರಿಪೆಂಟ್ ಆದ, ತಿರುಗಿಕೊಂಡ.
ಎಲ್ಲಿವರೆಗೆ ಅಂದರೆ ಇವತ್ತಿಗೂ ಕೂಡ ದಾವಿದನ ನಾವು ನೆನಪು ಮಾಡಿಕೊಳ್ತೇವೆ. ದಾವಿದನ ವಂಶದಲ್ಲಿ ಒಬ್ಬ ಲೋಕ ರಕ್ಷಕನು ಹುಟ್ಟಿ ಬರಲಿಲ್ವ? ಅದು ದೊಡ್ಡ ಆಶೀರ್ವಾದ ಅಲ್ಲ ಮಾರ್ರೆ. ಕಾರಣ ಏನು ಗೊತ್ತುಂಟ? ನೋಡಿ, ಅವನ ವಂಶದ ಮೂಲಕನೇ ದೇವರಿಗೆ ಘನತೆ. ಯಾಕಂದ್ರೆ ಇವನು ದೇವರಿಗೆ ಯಾವಾಗಲೂ ಘನತೆಯನ್ನು ತರುವಂಥವನಾಗಿದ್ದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಇಷ್ಟಕ್ಕೆ ಪಾತ್ರನಾಗಿದ್ದ. ಒಂದನೇದಾಗಿ ಸ್ತುತಿಸುವುದು ದೇವರಿಗೆ ಬಹಳ ಇಷ್ಟವಾಗಿದ್ದು. ಎರಡನೇದಾಗಿ ಕೀರ್ತನೆ 22ನೇ ಅಧ್ಯಾಯದಲ್ಲಿ, ಕೀರ್ತನೆ 22ನೇ ಅಧ್ಯಾಯದಲ್ಲಿ 3ನೇ ವಚನ, ಹಲ್ಲೆಲೂಯಾ. ಸ್ತುತಿಸುವಂತ ವ್ಯಕ್ತಿ ಏನ್ ಮಾಡ್ತೇವೆ ಗೊತ್ತುಂಟ? ಏನ್ ಮಾಡ್ತೇವೆ? ಓದಿಯಲ್ಲಿ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಬಿಟ್ಟರು, ನಿನ್ನನ್ನು ನಂಬಿ ಉದ್ಧಾರವಾದರು. ನಿನಗೆ ಮೊರೆ ಇಟ್ಟು ವಿಮುಕ್ತರಾದರು, ನಿನ್ನಲ್ಲಿ ವಿಶ್ವಾಸವಿಟ್ಟು ಆಶಾಭಂಗ ಪಡಲಿಲ್ಲ. ಅಲ್ಲಿ 3ನೇ ವಚನ ಏನ್ ಹೇಳ್ತದೆ? ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ, ನೀನು ಪವಿತ್ರ ಸ್ವರೂಪನು. ನೀನು ಪವಿತ್ರ ಸ್ವರೂಪನು. ಮತ್ತೆ ನಮ್ಮ ಪೂರ್ವಿಕರು ನಿನ್ನಲ್ಲಿ ಭರವಸೆ ಬಿಟ್ಟರು. ಸಾಕು. ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದಲ್ಲಿರುವಾತನೇ. ಕೇಳ್ರಿ, ಯಾರು ದೇವರನ್ನೇ ಯಾವಾಗಲೂ ಪ್ರೈಸ್ ಮಾಡುವಂಥ ಅಭ್ಯಾಸದಲ್ಲಿ ಇರ್ತಾರೋ ಅವ್ರು ಏನು ಮಾಡ್ತಾರೆ ಗೊತ್ತುಂಟ? ದೇವರಿಗೆ ಒಂದು ಸಿಂಹಾಸನವನ್ನಲ್ಲಿ ಕಟ್ಟಿಕೊಡ್ತಾರೆ. ಸ್ತೋತ್ರದ ಸಿಂಹಾಸನದಲ್ಲಿ ಆತನಲ್ಲಿ ವಾಸಿಸ್ತಾನೆ. ಮತ್ತೆ ನೀವು ಆಲೋಚನೆ ಮಾಡಿ, ಒಬ್ಬನ ಸ್ತುತಿಯ ಮೂಲಕ ದೇವರು ಅಲ್ಲಿ ವಾಸಿಸುವಾಗ, ಅವನು ಯಾವ ಪ್ಲೇಸಲ್ಲಿ ಹೋಗ್ತಾನೆ ಅಲ್ಲಿ ಸ್ತುತಿ ಮಾಡ್ತಾ ಇರುವಾಗ ಅಲ್ಲೆಲ್ಲ ಸಿಂಹಾಸನ ಕಟ್ಟುತ್ತಾ ಬರ್ತಾನೆ ಅವನು ದೇವರಿಗಾಗಿ. ದೇವರ ಸಿಂಹಾಸನ ಇದ್ರೆ ಸೈತಾನ್ನ ಸಿಂಹಾಸನ ಬೀಳುದು ಹೌದಲ್ವಾ? ಹಾಗಾದರೆ ಯಾಕೆ ನಾವು ದೇವರನ್ನು ಸ್ತುತಿಸಬಾರ್ದು? ದೇವರಿಗೆ ಇಷ್ಟವಾದದನ್ನು ಯಾಕೆ ಮಾಡಬಾರ್ದು? ದೇವರಿಗೆ ಸಿಂಹಾಸನವನ್ನು ನನ್ನ ಜೀವಿತದಲ್ಲೂ, ನಮ್ಮ ಪ್ಲೇಸಲ್ಲೂ, ನಮ್ಮ ಕುಟುಂಬದಲ್ಲೂ ಯಾಕೆ ಕಟ್ಟಬಾರದು? ಯಾಕೆ ಸೈತಾನನ ಸಿಂಹಾಸನ ಅಳಿಯಬಾರದು? ಹಲ್ಲೆಲೂಯಾ. 3ನೇದಾಗಿ ಮತ್ತು ಕೊನೆಯದಾಗಿ ಸ್ತುತಿಯ ಮೂಲಕ ದೊಡ್ಡ ಜಯ ಸಿಗ್ತದೆ. 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದಲ್ಲಿ, 2ನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ 21ರಿಂದ 24ನೇ ವಚನ, 2 ಪೂರ್ವಕಾಲ ವೃತ್ತಾಂತ 20. ಆಮೇಲೆ ಅವನು 21ರಿಂದ 24. ಆಮೇಲೆ ಅವನು ಜನರ ಸಮ್ಮತಿಯಿಂದ ಯೆಹೋವನಿಗೋಸ್ಕರ ಗಾಯನ ಮಾಡುವುದಕ್ಕಾಗಿ ಕೆಲವರನ್ನು ಆರಿಸಿಕೊಂಡು ಅವರಿಗೆ ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಭಟರ ಮುಂದೆ ಹೋಗುತ್ತಾ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾಗಿದೆ ಎಂದು ಭಜಿಸಿರಿ ಎಂಬುದಾಗಿ ಆಜ್ಞಾಪಿಸಿದನು. ಆಮೇಲೆ ಅವರು ಉತ್ಸಾಹ ಧ್ವನಿಯಿಂದ ಕೀರ್ತಿಸುವುದಕ್ಕೆ ಪ್ರಾರಂಭಿಸಲು, ಯೆಹೋವನು ಯಹೂದ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರನ್ನು, ಮೊವಾಬ್ಯರನ್ನು, ಸೇಯೀರ್ ಪರ್ವತದವರನ್ನು ನಶಿಸುವುದಕ್ಕೋಸ್ಕರ ಅವರಲ್ಲಿ ಹೊಂಚು ಹಾಕುವವರನ್ನು ಇರಿಸಿದ್ದರಿಂದ ಅಮ್ಮೋನಿಯರು, ಮೊವಾಬ್ಯರು ಸೇಯೀರ್ ಪರ್ವತದವರ ಮೇಲೆ ಬಿದ್ದು ಅವರನ್ನು ಪೂರ್ಣವಾಗಿ ಸಂಹರಿಸಿಬಿಟ್ಟರು. ನೋಡ್ರಿ, ಅಲ್ಲಿ ಪ್ರೈಸ್ ಮಾಡ್ತಾ ಇರುವಾಗ ಅಲ್ಲಿ ಒಂದು ಕನ್ಫ್ಯೂಷನ್ ಬರ್ತದೆ, ಅವರವರೊಳಗೆ ಕನ್ಫ್ಯೂಷನ್ ಬರ್ತದೆ. ಒಂದು ತಿಳ್ಕೊಳ್ಳಿ, ಪ್ರೈಸ್ ಮಾಡುವಂತ ವ್ಯಕ್ತಿ ಎಲ್ಲಿ ಇದ್ದಾನೋ ಅವನು ದೇವರಿಗೆ ಇಷ್ಟವಾದ ಸಂಗತಿಯನ್ನು ಮಾಡ್ತಾನೆ. ಪ್ರೈಸ್ ಮಾಡುವಂತ, ದೇವರನ್ನು ಸ್ತುತಿಸುವಂತ ವ್ಯಕ್ತಿ ಎಲ್ಲಿರ್ತಾನೋ ದೇವರಿಗೆ ಸಿಂಹಾಸನ ಕಟ್ತಾನೆ. ಪ್ರೈಸ್ ಮಾಡುವಂತ ವ್ಯಕ್ತಿ ಎಲ್ಲಿದ್ದಾನೋ ಅವನು 3ನೇದಾಗಿ ವೈರಿಯಲ್ಲಿ ಗಲಿಬಿಲಿ ತರುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅಂದು ನಡೆದಿರುವುದಾದ್ರೆ ಇಂದು ನಡೆಯುವುದಿಲ್ವೇ? ಅದಕ್ಕಾಗಿಯೇ ದೇವರ ಸಭೆ ಇರುವಂಥದ್ದು. ದೇವರ ಸಭೆ ತನ್ನನ್ನಾಗಲಿ ಅಥವಾ ಇತರರಿಂದ ಹೊಗಳಿಕೆಯನ್ನು ಬಯಸುವುದಕ್ಕಾಗಲಿ ಇರುವಂಥದ್ದಲ್ಲ. ದೇವರನ್ನು ಸ್ತುತಿಸಿ ಆತನ ಮಹಿಮೆಯನ್ನು ಪ್ರಖ್ಯಾತಿಗೆ ತರುವುದಕ್ಕಾಗಿರೋದು. ಕೊನೆಯದಾಗಿ 71ನೇ ಕೀರ್ತನೆಯಲ್ಲಿ ನೋಡ್ರಿ, 71ನೇ ಕೀರ್ತನೆ ಅದರಲ್ಲಿ 8 ಮತ್ತು 9ನೇ ವಚನ, ಕ್ಷಮಿಸಿ, 8ನೇ ವಚನ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ಅಂತೆ. ಇವತ್ತು ನಮ್ಮ ಬಾಯಿಯನ್ನು ನಾವು ಪರೀಕ್ಷೆ ಮಾಡಬೇಕಾದಂತ ಗಳಿಗೆ ಬಂದಿದೆ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇಲ್ಲ. ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವೆನು. ಈ ವಾಕ್ಯವನ್ನು ಕೇಳುತ್ತಿರುವಾಗ
ಕೊನೆಯ ವಾಕ್ಯದ ಮೂಲಕ ನಮ್ಮ ಜೀವಿತದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ಅವನು ಹೇಳ್ತಾ ಇದ್ದಾನೆ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು ಇಲ್ಲ. ಬೇರೆ ಯಾವುದು ಬೇಡ, ನಮಗೆ ಬೇರೆ ಯಾವುದು ಬೇಡ. ಹಲ್ಲೆಲೂಯಾ. ಆತನ ಸ್ತೋತ್ರ ಒಂದೇ ಇರಲಿ, ಅದರಲ್ಲಿ ದೇವರ ಮಹಿಮೆ ಕಂಡು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೆಲವು ಸಭೆಯಲ್ಲಿ ನೀವು ಹೋದರೆ ಜನರು ಎಷ್ಟು ಪ್ರೈಸ್ ಮಾಡ್ತಾರೆ ಗೊತ್ತುಂಟ? ಸ್ತೋತ್ರ 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 ಅಂತ ಹೇಳ್ತಾ ಇರ್ತಾರೆ. ಆದರೆ ಕೆಲವೊಂದು ಸರಿ ಸ್ವಲ್ಪ ಬೇಜಾರಾಗೋದು ನನಗೆ. ಯಾಕೆ ಗೊತ್ತುಂಟ? ನೆಗೆಟಿವ್ ವಿಷಯ ಹಿಡಿದ್ರು ಆಮೇನ್ ಅಂತಾರೆ, ಸ್ತೋತ್ರ ಅಂತ ಹೇಳ್ತಾರೆ. ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋದನು, ಆಮೇನ್. ಅದಕ್ಕೆ ಆಮೇನ್ ಬರ್ತದ. ಅವನು ಆಕ್ಸಿಡೆಂಟ್ ಆಗಿ ಸತ್ತು ಹೋದನು, ಆಮೇನ್ ಅಂದರೆ ಹಾಗೇನೆ ಆಗಲಿ, ಎಲ್ಲರೂ ಹಾಗೇನೆ ಆಗಲಿ ಅಂತ ಆಮೇನ್ ಅಂತ ಅಗ್ರಿ ಆಗೋದು ಎಲ್ಲರೂ. ಹಾಗಲ್ಲ, ಹಾಗಲ್ಲ. ಕರೆಕ್ಟ್ ಒಬ್ರು ಮಾತಾಡುವಾಗ ವರ್ಡ್ ಕೇಳಬೇಕು, ಪ್ರೈಸ್ ಮಾಡಬೇಕು. ವರ್ಡ್ ಕೇಳಬೇಕು, ಪ್ರೈಸ್ ಮಾಡಬೇಕು. ನಾವು ಅರಿತವರಾಗಿ ದೇವರನ್ನು ಆರಾಧಿಸಬೇಕು, ಅರಿತವರಾಗಿ ದೇವರನ್ನು ಸ್ತುತಿಸಬೇಕು, ಅರಿಯದವರಾಗಿ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯಗಳ ಮೂಲಕ ನಮ್ಮ ಜೀವಿತದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದು. ನಮ್ಮ ಬಾಯಲ್ಲಿ ಬೇರೆ ಇರುವುದಾದರೆ, ಕೆಲವರ ಬಾಯಲ್ಲಿ ಏನಿರ್ತದೆ? ಗುಡ್ಕ ಇರ್ತದೆ. ಕೆಲವರ ಬಾಯಲ್ಲಿ ಇನ್ನೊಂದು ಇರ್ತದೆ. ಆದರೆ ಇವನ ಬಾಯಲ್ಲಿ ಅದಿದ್ದದಲ್ಲ, ಸ್ತೋತ್ರ ಇದ್ದದ್ದು. ಹಲ್ಲೆಲೂಯಾ. ಕೆಲವರ ಬಾಯಲ್ಲಿ ಬ್ಯಾಡ್ ವರ್ಡ್ಸ್ಗಳಿರ್ತದೆ, ಆದರೆ ಇವನ ಬಾಯಲ್ಲಿ ಸ್ತೋತ್ರ ಇದ್ದದ್ದು. ಕೆಲವರ ಬಾಯಲ್ಲಿ ಬೈಗಳು ಇರ್ತದೆ, ಸುಮ್ಮನೆ ಬೈಗಳಿರ್ತದೆ. ಇವನ ಬಾಯಲ್ಲಿ ಸ್ತೋತ್ರ ಇದ್ದದ್ದು. ಹಲ್ಲೆಲೂಯಾ. ನಿಮ್ಮ ಬಾಯಲ್ಲಿ ಏನಿದೆ? ಒಂದು ಪ್ರಶ್ನೆ ಹಾಕಿಕೊಳ್ಳೋಣ. ಹಲ್ಲೆಲೂಯಾ. ದೇವರಿಗೆ ಇಷ್ಟವಾದ ಸಂಗತಿ ಮಾಡೋದಕ್ಕೆ ಒಪ್ಪಿಸಿಕೊಡೋಣ, ಸಿಂಹಾಸನ ಕಟ್ಟೋಣ. ಮೂರನೇದಾಗಿ, ವೈರಿಗಳ ಗಲಿಬಿಲಿಗೆ ನಾನು ನೀವು ಕಾರಣದಾರರಾಗೋಣ. ದೇವಜನರ ಗಲಿಬಿಲಿಗೆ ಅಲ್ಲ, ವೈರಿಯ ಗಲಿಬಿಲಿಗೆ ನಾನು ನೀವು ಕಾರಣರಾಗೋಣ. ಅದಕ್ಕೆ ದೇವರು ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ, ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರೆಡಿ ಆಗೋಣವಾ? ನಮ್ಮ ಜೀವಿತದಲ್ಲಿ ಪರೀಕ್ಷೆ ಮಾಡಿಕೊಳ್ಳೋಣವಾ? ಯಾವ ವಿಧವಾದ ಪ್ರೈಸ್ಗಳಿದೆ? ರಿಪೀಟ್ ಅದನ್ನೇ ಕೇಳ್ತಾ ಇದ್ದೀವಿ. ಯಾವ ವಿಧವಾದಂಥ ಪ್ರೈಸ್ಗಳಿದೆ? ಕರೆಕ್ಷನ್ ಮಾಡಬೇಕಾದ್ರೆ ಕರೆಕ್ಷನ್ ಮಾಡೋಣ. ಹೋಲಿ ಸ್ಪಿರಿಟ್ ನಮ್ಮನ್ನು ಮಾತಾಡ್ತಾ ಇರೋದಾದ್ರೆ ದೇವ ಸ್ತುತಿಯನ್ನು ದೇವರಿಗೆ ಸಲ್ಲಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನೀನು ಕೊಟ್ಟಂಥ ವಾಕ್ಯಕ್ಕೋಸ್ಕರ ಸ್ತೋತ್ರ. ಅದು ನನ್ನ ಜೀವಿತಲ್ಲೂ ನಮ್ಮೆಲ್ಲರ ಜೀವಿತಲ್ಲೂ ಅದು ರೂಲ್ ಮಾಡಲಿ. ನಿನ್ನ ಮಹಿಮೆಗಾಗಿ ದೇವರೇ ಅದು ರಾರಾಜಿಸಲಿ, ಅದು ಆಳ್ವಿಕೆ ಮಾಡಲಿ. ಆ ಜೀವವುಳ್ಳ ನುಡಿಗಳು, ಸ್ತುತಿಯ ನುಡಿಗಳು ನಮ್ಮ ಬಾಯಲ್ಲಿ ಯಾವಾಗಲೂ ಬರಲಿ. ಅವಚ್ಚ ನುಡಿಗಳಲ್ಲ, ಯಾವ್ಯಾವ ನುಡಿಗಳಲ್ಲ, ಹುಚ್ಚು ಮಾತು, ಕುಚೋದ್ಯ ಮಾತು ನುಡಿಗಳಲ್ಲ. ಸ್ತುತಿ ಸ್ತುತಿ ಸ್ತುತಿ. ಭಕ್ತನಾದ ಕೀರ್ತನಗಾರನ ರೋಪಾದಿಯಲ್ಲಿ ಪರಲೋಕ ಸಂತೋಷಿಸುವ ಸ್ತುತಿ, ಪರಲೋಕದ ಸಿಂಹಾಸನ ಸ್ಥಾಪಿಸಲ್ಪಡುವ ಸ್ತುತಿ, ಪರಲೋಕದ ಜಯವನ್ನು ಹೊಂದುವಂಥ ಸ್ತುತಿ ನಮ್ಮ ಬಾಯಲ್ಲಿ ಯಾವಾಗಲಿರುವಂತೆ ಸಹಾಯ ಮಾಡಪ್ಪ. ಪರಿಶುದ್ಧಾತ್ಮನೇ ಸಹಾಯ ಮಾಡು. ನಮ್ಮ ಬಾಯಿಗಳನ್ನು ದೇವರೇ ನಿನಗೆ ನಾವು ಸಮರ್ಪಿಸ್ತೇವೆ, ನಿನಗೆ ಸಮರ್ಪಿಸ್ತೇವೆ. 19ನೇ ಅಧ್ಯಾಯ ಒಂದು ವರ್ಡ್ ಹೇಳಿ ನಾನು ಪ್ರೇಯರ್ ಮಾಡ್ಲಿಕ್ಕೆ ಹೋಗ್ತೇನೆ. 19ನೇ ಅಧ್ಯಾಯ ಕೀರ್ತನೆ ಕೊನೆಯ ವಚನ, ಐ ಥಿಂಕ್ 14ನೇ ವಚನವೇನೋ, ಕೊನೆಯ ವಚನದಲ್ಲಿ ಹೀಗೆ ಬರೆದಿದೆ: ನನ್ನ ಹೃದಯದ ಧ್ಯಾನ, ನನ್ನ ಬಾಯ ಮಾತು ನಿನ್ನನ್ನು ಪ್ಲೀಸ್ ಮಾಡುವಂತದ್ದಾಗಿರಲಿ. ಯೆಹೋವನೇ ನನ್ನ ಶರಣನೇ, ನನ್ನ ಶರಣ, ನನ್ನ ವಿಮೋಚಕನೇ, ನನ್ನ ವಿಮೋಚಕ. ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನನ್ನ ಮಾತುಗಳು, ನನ್ನ ಒಳಗಿನ ಮೆಡಿಟೇಷನ್, ನನ್ನ ಆಲೋಚನೆಗಳು ಏನಿದ್ರು ಅದು ನಿನಗೆ ಸಮರ್ಪಕವಾಗಿರಲಿ ಅಂತ ಕನ್ನಡ ವರ್ಡ್. ಇಂಗ್ಲೀಷಲ್ಲಿ ನಿನ್ನನ್ನು ಪ್ಲೀಸ್ ಮಾಡೋದು, ಸಂತೋಷಪಡಿಸುವಂಥದ್ದಾಗಿರಲಿ, ನಿನ್ನನ್ನು ಖುಷಿಪಡಿಸುವಂಥದ್ದಾಗಿರಲಿ. ಹಲ್ಲೆಲೂಯಾ. ಸಭೆಯ ಜನರ ಬಾಯಲ್ಲಿ ಯಾವಾಗಲೂ ದೇವರನ್ನು ಖುಷಿಪಡಿಸುವಂಥ ಸಂಗತಿಗಳೇ ಇರ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಗಾಡ್. ದೇವರು ವಾಕ್ಯ ಕೊಡೋದ್ರ ಮೂಲಕ ನನಗೆ ನಿಮಗೆ ಹೆಲ್ಪ್ ಮಾಡೋದು. ಹಲ್ಲೆಲೂಯಾ. ನಮಗೆ ಹೆಲ್ಪ್ ಮಾಡೋದು. ಹಲ್ಲೆಲೂಯಾ. ವಾಕ್ಯವು ನಮ್ಮನ್ನು ಶುದ್ಧೀಕರಿಸ್ತಾ ಹೋಗುದು, ಶುದ್ಧೀಕರಣದಿಂದ ಶುದ್ಧೀಕರಣ. ಹಲ್ಲೆಲೂಯಾ. ಥ್ಯಾಂಕ್ ಗಾಡ್. ಕರ್ತನ ನಿನಗೆ ಸ್ತೋತ್ರ. ನಿನ್ನ ಮಾತಿಗೋಸ್ಕರ ಸ್ತೋತ್ರ, ನುಡಿಗೋಸ್ಕರ ಸ್ತೋತ್ರ. ಇದನ್ನು ಕೇಳಿದಂಥ, ಮುಂದೆ ಕೇಳಲಿಕ್ಕಿರುವಂಥ ಎಲ್ಲರೂ ನಿನ್ನ ಬಲದಿಂದ ತುಂಬಲ್ಪಟ್ಟು ನಿನ್ನ ಸಾಧನಗಳಾಗಿ ಬೆಳಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆ. ಆಮೇನ್, 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 ಆಮೇನ್.